सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ. ಕ್ರತೌ ಸುಪ್ತೆ ಜಾಗ್ರತ್ ತ್ವಮಸಿ ಫಲಯೋಗೆ ಕ್ರತುಮತಾಂ ವಕರ್ಮ ಪ್ರಧ್ವಸ್ತ್ವಂ ಫಲತಿ ಪುರುಷಾರಾಧನಾಮೃತೆ ಅತಸ್ತ್ವಾಂ ಸಂಪ್ರೇಕ್ಷ್ಯ ಕ್ರತಶು ಫಲದಾನ ಪ್ರತಿಭುವಂ ಶ್ರುತೌ ಶ್ರದ್ಧಾಂ ಬದ್ಧ್ವಾ ಕೃತಪರಿಕರಃ ಕರ್ಮಸು ಜನಃ. ಈ ಒಂದು ಶ್ಲೋಕವನ್ನು ಚರ್ಚೆ ಮಾಡ್ತಾ ಇದ್ವಿ. ಪುಷ್ಪದಂತಾಚಾರ್ಯ ಈಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶಿವ. ತನ್ನ ಆರಾಧ್ಯ ದೈವ ಶಿವನನ್ನ ಎಷ್ಟು ರೀತಿ ಹಾಡಿ ಹೊಗಳಿದ್ರೂ ಕೂಡ ಅವನಿಗೆ ತೃಪ್ತಿ ಆಗ್ತಾ ಇಲ್ಲ. ಅವನ ಮನಸ್ಸಿನಲ್ಲಿ ಇದು ಸಾಲದು, ನನ್ನಿಂದ ಶಿವನ ಮಹಿಮೆಯನ್ನಾಗಲಿ ಲೀಲೆಯನ್ನಾಗಲಿ ಸಂಪೂರ್ಣವಾಗಿ ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಕೊರತೆ ಅವನಲ್ಲಿ ಸದಾಕಾಲ ಇತ್ತು. ಅವನು ಹೇಳ್ಕೊಂಡಿರ್ತಾನೆ, ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಇದು ಸಾಧ್ಯವಿಲ್ಲ, ಆದರೂ ಕೂಡ ನಾನು ಪ್ರಯತ್ನವನ್ನು ಪಡ್ತೀನಿ. ಬ್ರಹ್ಮಾದಿ ದೇವತೆಗಳಿಗೆ ಆಗಲಿಲ್ಲ ಅಂತ ಹೇಳಿ ನಾನು ಈ ರೀತಿ ಸುಮ್ಮನೆ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಸೊ ಬಿಕಾಸ್ ಹೀ ಈಸ್ ಮೈ ಆರಾಧ್ಯ ದೈವ, ನಾನು ನನ್ನ ಪ್ರಯತ್ನವನ್ನು ಮಾಡ್ತೀನಿ ಅಂಥೇಳಿ ಪರಮಾತ್ಮ ಶಿವನನ್ನು ನಿರಂತರವಾಗಿ ಹಾಡಿ ಹೊಗಳಿ ಸ್ತುತಿ ಮಾಡ್ತಾ ಇದ್ದಾನೆ. ಅನೇಕ ಪ್ರಸಂಗಗಳನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊತಾ ಇದ್ದಾನೆ. ಹಿಂದೆ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾನೆ. ಅಲ್ಲಿ ಕಾಮದೇವ ಧ್ಯಾನಮಗ್ನನಾಗಿದ್ದಂತಹ ಶಿವನನ್ನ ಧ್ಯಾನದಿಂದ ಅವನು ಹೊರಗಡೆ ಬರಬೇಕು ಅಂತ ಹೇಳಿ ಅವನ ಮೇಲೆ ಹೂಬಾಣವನ್ನು ಪ್ರಯೋಗ ಮಾಡ್ತಾನೆ. ಪರಮಾತ್ಮ ಶಿವ ಕಣ್ಬಿಡ್ತಾನೆ. ಆದರೆ ಮೊದಲ ಬಾರಿ ಕಣ್ಣು ಬಿಟ್ಟಾಗ ಒಂದು ರೀತಿ ಮತ್ತೆ ಅವನು ಸಮಾಧಿ ಸ್ಥಿತಿಲೇ ಇದಾನೇನೋ ಅನ್ನುವಂತೆ ಇತ್ತು. ಆಗ ಮತ್ತೊಂದು ಕಣ್ಣು ತೆರೀತಾನೆ. ಆಗ ಅವನ ಕಣ್ಣಿಗೆ ಅಲ್ಲಿ ಪಾರ್ವತಿ ಕಾಣಿಸ್ತಾಳೆ. ಪಾರ್ವತಿ ದೇವಿ ಮನಮೋಹಕವಾಗಿ ಅವಳಿಗೆ ಕಾಣಿಸ್ತಾಳೆ. ನನ್ನ ಧ್ಯಾನಕ್ಕೆ ಭಗ್ನವಾಯಿತು ಅಂತ ಹೇಳಿ ಅವನು ತನ್ನ ಮೂರನೆಯ ಕಣ್ಣನ್ನು ಬಿಡ್ತಾನೆ. ಆಗ ಎದುರುಗಡೆ ಇದ್ದಂತಹ ಕಾಮದೇವ ಅಂತಂದ್ರೆ ಮನ್ಮಥ ಸುಟ್ಟು ಭಸ್ಮವಾಗಿ ಹೋಗ್ತಾನೆ. ಆಗ ಕಾಮದೇವನ ಹೆಂಡತಿ ರತಿದೇವಿ ಶಿವನನ್ನ ಪ್ರಾರ್ಥನೆ ಮಾಡ್ತಾಳೆ. ಲೋಕದ ಕಲ್ಯಾಣದ ಹಿತದೃಷ್ಟಿಯಿಂದ ಹಾಗೂ ಅನೇಕ ದೇವತೆಗಳು ಬಂದು ಕಾಮದೇವನನ್ನ ಪ್ರಾರ್ಥನೆ ಮಾಡಿಕೊಂಡಿದ್ರು. ಈ ಕಾರಣದಿಂದ ಮನ್ಮಥ ನಿನ್ನ ಮೇಲೆ ಹೂಬಾಣವನ್ನು ಪ್ರಯೋಗ ಮಾಡ್ದ, ಆದರೆ ಅವನಿಗೆ ಎಷ್ಟು ದೊಡ್ಡ ಶಿಕ್ಷೆ ಆಗೋಯ್ತು, ಅವನು ಸುಟ್ಟು ಭಸ್ಮವಾಗಿ ಹೋದ ಅಂತ ಅವಳು ಗೋಳಾಡ್ತಾಳೆ. ಕರುಣೆ ತೋರಿಸು ಅಂತ ಕೇಳ್ಕೊತಾಳೆ. ಆಗ ಶಿವ ಅವನು ಸುಟ್ಟು ಭಸ್ಮವಾಗಿ ತನ್ನ ದೇಹವನ್ನು ಕಳ್ಕೊಂಡಿದ್ರು ಕೂಡ ಅನಂಗ ಅಂತ ಹೇಳಿ ಅವನು ಹಿ ವಿಲ್ ಕಂಟಿನ್ಯೂ ಟು ಲಿವ್ ಅಂಡ್ ರೂಲ್ ದಿಸ್ ಯೂನಿವರ್ಸ್, ಕಾಮದೇವ ಅಂತ ಅವನು ಪ್ರಸಿದ್ಧನಾಗ್ತಾನೆ ಅಂತ ಹೇಳಿ ಅಂತಹ ಒಂದು ಅದ್ಭುತವಾದ ವರವನ್ನು ಕರುಣಿಸ್ತಾನೆ. ಅದೇ ರೀತಿ 16ನೇ ಶ್ಲೋಕದಲ್ಲಿ ಶಿವನ ತಾಂಡವ ನೃತ್ಯವನ್ನು ವರ್ಣನೆ ಮಾಡ್ತಾನೆ. ಅವನ ತಾಂಡವ ನೃತ್ಯ
ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದರೆ ಭೂತಾಯಿ ಹೆದರ್ಕೋತಾಳೆ, ವೈಕುಂಠವಾಸಿಗಳು ಅವರೆಲ್ಲ ಹೆದರ್ಕೋತಾರೆ, ಸ್ವರ್ಗವಾಸಿಗಳೆಲ್ಲ ಹೆದರ್ಕೋತಾರೆ. ಆದರೆ ಅವನು ಈ ತಾಂಡವ ನೃತ್ಯವನ್ನು ಮಾಡಿದ್ದು ಭೂತಾಯಿ ಹೆದರ್ಕೊಳ್ಳಿ ಅಂತ ಅಲ್ಲ, ಅಥವಾ ವೈಕುಂಠವಾಸಿಗಳಿಗೆ ಹೆದರಿಕೆ ಉಂಟಾಗಲಿ ಅಂತನೂ ಅಲ್ಲ, ಸ್ವರ್ಗವಾಸಿಗಳು ಭಯಭೀತರಾಗಲಿ ಅಂತನೂ ಅಲ್ಲ. ಕೇವಲ ಈ ಜಗತ್ತನ್ನು ರಕ್ಷಿಸುವ ಸಲುವಾಗಿ ಅವನು ಈ ತಾಂಡವ ನೃತ್ಯವನ್ನು ಮಾಡ್ತಾನೆ. ಸೊ ಆ ಒಂದು ಲೀಲೆಯನ್ನು ಜ್ಞಾಪಿಸ್ಕೋತಾನೆ. ಆ ನಂತರದಲ್ಲಿ ಗಂಗೆ ದೇವಲೋಕದ ನದಿ. ಸಗರ ತನ್ನ 60,000 ಮಕ್ಕಳುಗಳು ಶಾಪಕ್ಕೆ ಒಳಗಾಗಿ ಸುಟ್ಟು ಭಸ್ಮವಾಗಿ ಹೋಗ್ತಾರೆ. ಅವರಿಗೆ ಸದ್ಗತಿ ಸಿಗಬೇಕು ಅಂತ ಹೇಳಿ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡ್ತಾನೆ. ಆಗ ಅವನು ಗುರು ಹೇಳ್ತಾನೆ, ನೀನು ಹೇಗಾದರೂ ಮಾಡಿ ಗಂಗೆಯನ್ನು, ದೇವಲೋಕದ ನದಿಯವಳು, ಶಿ ಇಸ್ ಎ ಪಾವನ ಗಂಗಾ, ಅವಳನ್ನು ನೀನು ಈ ಲೋಕಕ್ಕೆ, ಭೂಲೋಕಕ್ಕೆ ಬಂದು ಇಲ್ಲಿ ನೀನು ಭೂಲೋಕದಲ್ಲಿ ನೀನು ನದಿಯಾಗಿ ಹರಿ ಅಂತ ಹೇಳಿದ್ರೆ ಆಗ ಅವಳು ನಿನ್ನ ಈ ಮಕ್ಕಳುಗಳನ್ನು ಪಾವನಗೊಳಿಸ್ತಾಳೆ, ಪವಿತ್ರಗೊಳಿಸ್ತಾಳೆ. ಈ ಕಾರಣದಿಂದ ಅವರುಗಳಿಗೆ ಸದ್ಗತಿ ಸಿಗತ್ತೆ ಅಂತ ಹೇಳಿದಾಗ ಆ ಪ್ರಯತ್ನಕ್ಕಾಗಿ ತಪಸ್ಸು ಮಾಡ್ತಾನೆ. ಆದರೆ ಅವನ ನಂತರ ಅವನ ವಂಶದವರು ಅನೇಕರು ಗಂಗೆ ಭೂಮಿಗೆ ಬರಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾರೆ. ಆದರೆ ಕೊನೆಗೆ ಅದೇ ವಂಶದ ಒಬ್ಬ ಭಗೀರಥ, ಅವನ ಕಾರಣದಿಂದ ಅವನ ತಪಸ್ಸು ಮತ್ತು ಭಕ್ತಿಯನ್ನು ಮೆಚ್ಚಿ ಗಂಗೆ ಒಪ್ಕೋತಾಳೆ, ಎಸ್ ಐ ವಿಲ್ ಕಮ್. ಆದರೆ ಗಂಗೆ ಅವಳು ಬಹಳ ರಭಸ ಮತ್ತು ಅವಳ ವ್ಯಾಪ್ತಿ ಅದು ಕೂಡ ಬಹಳ ದೊಡ್ಡದು. ಸೊ ಅಷ್ಟೊಂದು ವ್ಯಾಪ್ತಿ, ಅಷ್ಟೊಂದು ರಭಸವಾಗಿ ಹರಿತೀನಲ್ಲ ನಾನು ಭೂಮಿಗೆ ಧುಮುಕಿದಾಗ ನನ್ನನ್ನು ತಡ್ಕೊಳ್ಳುವಂತಹ ಒಬ್ಬ ಧೀರ ಪುರುಷ ಬೇಕು, ಇಲ್ಲ ಅಂತಂದರೆ ನಾನು ಹೇಗೆ ಬರಲಿ ಭೂಮಿಗೆ ಅಂತ ಕೇಳಿದಾಗ ಮತ್ತೆ ಭಗೀರಥ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸ್ಕೊಂಡು ಅವನ ಅನುಮತಿಯನ್ನು ಪಡಿತಾನೆ. ಶಿವ ಒಪ್ಕೋತಾನೆ. ಆ ಗಂಗೆ ಭೂಮಿಗೆ ಬಂದಾಗ ಶಿವ ಆ ಗಂಗೆಯನ್ನು ತನ್ನ ಜಟೆಯಲ್ಲಿ ಒಂದು ರೀತಿಯಲ್ಲಿ ಬಂಧಿಸುತ್ತಾನೆ. ಆಗ ಆ ವರ್ಣನೆ ಹೇಗೆ ಅಂತಂದರೆ, ಇಷ್ಟು ದೊಡ್ಡ ವ್ಯಾಪ್ತಿಯನ್ನು ಹೊಂದಿದಂತಹ ಗಂಗೆ ಇಡೀ ದೇವಲೋಕವನ್ನು ಆವರಿಸಿತ್ತು, ಸ್ವರ್ಗವನ್ನು ಆವರಿಸಿತ್ತು. ಸೊ ಅದರಿಂದ ದೇವಲೋಕದ ನದಿ ಅಂತ ಪ್ರಖ್ಯಾತಳಾಗಿರ್ತಾಳೆ. ಅಷ್ಟೊಂದು ವ್ಯಾಪ್ತಿ ವಿಸ್ತಾರವನ್ನು ಹೊಂದಿದ್ದಂತಹ ಗಂಗೆ ಬಹಳ ರಭಸವಾಗಿ ಕೂಡ ಇದ್ಲು. ಆದರೆ ಅಷ್ಟೊಂದು ರಭಸ, ಅಷ್ಟೊಂದು ವ್ಯಾಪ್ತಿ ಅಂತ ಹೇಳ್ತಿದ್ದಂತಹ ಗಂಗೆ ಭೂಮಿಗೆ ಧುಮುಕಿದಾಗ ಶಿವನ ಜಟೆಯಲ್ಲಿ ಅವಳು ಕೇವಲ ಒಂದು ನೀರಿನ ಬಿಂದುವಾಗಿ ಕಾಣಿಸ್ತಾಳೆ. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಪುಷ್ಪದಂತಾಚಾರ್ಯ ಹೇಳ್ತಾನೆ, ಹೇ ಗಂಗಾ, ಈಗ ಗೊತ್ತಾಯ್ತಾ ನನ್ನ ಶಿವ, ಹೀ ಸೋ ಹ್ಯೂಜ್. ಈಗ ಗೊತ್ತಾಯ್ತಾ ಅವನ ಮಹಿಮೆ ಮತ್ತು ಅವನ ಶಕ್ತಿ. ನೀ ಹೇಳ್ಕೊತಾ ಇದೆಯಲ್ಲ ನಾನು ತುಂಬ ರಭಸ, ನನ್ನ ವ್ಯಾಪ್ತಿ ಬಹಳ ವಿಸ್ತಾರ ಅಂತ ಏನೇನೋ ಹೇಳ್ಕೊತಾ ಇದೆಯಲ್ಲ, ನೀನು ಶಿವನ ಜಟೆಯಲ್ಲಿ ಒಂದು ಸಣ್ಣ ನೀರಿನ ಹನಿಯಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ತನ್ನ ಆರಾಧ್ಯ ದೈವ ಶಿವನನ್ನ ತುಂಬ ಕೊಂಡಾಡ್ತಾನೆ. ಹಾಗೆ ಮುಂದುವರೆದು ತ್ರಿಪುರಾಸುರನ ಸಂಹಾರವನ್ನು ಜ್ಞಾಪಿಸ್ಕೋತಾನೆ. ಆ ಸಂದರ್ಭದಲ್ಲಿ ತ್ರಿಪುರಾಸುರನನ್ನು ಸಂಹಾರ ಮಾಡಬೇಕು ಅಂತಂದಾಗ ಅದಕ್ಕೆ ಹಿಂದೆ ತ್ರಿಪುರಾಸುರ ಕೂಡ ಭಗವಂತನನ್ನು ಕುರಿತು ತಪಸ್ಸು ಮಾಡಿ ಒಂದು ವರವನ್ನು ಪಡ್ಕೊಂಡಿರ್ತಾನೆ. 1000 ವರ್ಷಕ್ಕೆ ಒಮ್ಮೆ ನನ್ನ 3 ಅರಮನೆಗಳು ಕೂಡ ಒಂದು ಸ್ಟ್ರೈಟ್ ಲೈನಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ಫಾರ್ ಫ್ಯೂ ಸೆಕೆಂಡ್ಸ್ ಅಷ್ಟೇ. ಅಂತಹ ಸಂದರ್ಭದಲ್ಲಿ ನನ್ನ 3 ಅರಮನೆಗಳನ್ನು ಧ್ವಂಸ ಮಾಡಿದಾಗ ನಾನು ಮರಣವನ್ನು ಹೊಂದುತ್ತೀನಿ. ಇಲ್ಲ ಅಂದರೆ ಇನ್ಯಾವ ರೀತಿಯಿಂದ ಕೂಡ ನನ್ನ ಮರಣ ಆಗಬಾರ್ದು ಅನ್ನುವಂತಹ ಒಂದು
ವರವನ್ನು ಅವನು ಪಡ್ಕೊಂಡಿರ್ತಾನೆ. ವರ ಪಡೆದ ನಂತರದಲ್ಲಿ ತ್ರಿಪುರಾಸುರ ಇಡೀ ವಿಶ್ವಕ್ಕೆ ಕಂಟಕ ಪ್ರಾಯನಾಗಿ ಬೆಳೀತಾನೆ. ಸೊ ಅನೇಕ ದೇವತೆಗಳು, ಋಷಿಮುನಿಗಳು ಎಲ್ಲರೂ ಬಂದು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ವಿಷ್ಣು ಹೇಳ್ತಾನೆ, ಹೋಗಿ ಶಿವನನ್ನೇ ಕೇಳ್ಕೊಳ್ಳಿ ನೀವು, ಇದು ಅವನಿಂದ ಆಗುವಂತಹ ಕೆಲಸ ಅಂತ ಹೇಳಿದಾಗ ಮತ್ತೆ ಎಲ್ಲರೂ ಬಂದು ಶಿವನನ್ನ ಪ್ರಾರ್ಥನೆ ಮಾಡಿದಾಗ ಅವನು ಹೇಳ್ತಾನೆ, ಇದು ನಾನು ಒಬ್ಬನೇ ಮಾಡಬೇಕಾಗಿರುವಂತಹ ಕೆಲಸ ಅಲ್ಲ, ಇದು ಬಹಳ ದೊಡ್ಡ ಟಾಸ್ಕ್ ಇದು. ಸೊ ಇಲ್ಲಿ ತ್ರಿಪುರಾಸುರನ ಸಂಹಾರ ಆಗಬೇಕು ಅಂತಂದ್ರೆ ನನ್ನ ಜೊತೆಗೆ ಎಲ್ಲ ದೇವತೆಗಳು ಕೂಡ ಕೈ ಜೋಡಿಸಬೇಕು. ಪ್ರತಿಯೊಬ್ಬರು ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕಾಗತ್ತೆ. ದೆನ್ ಇಟ್ ಈಸ್ ಪಾಸಿಬಲ್. ಅದರಂತೆ ಎಲ್ಲ ದೇವತೆಗಳು ಒಪ್ಕೊಂಡು ಶಿವ ಏನು ಹೇಳಿರ್ತಾನೆ ಆ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅದರಂತೆ ಈ ಒಂದು ತ್ರಿಪುರಾಸುರನ ಸಂಹಾರ ಅನ್ನುವಂತಹ ಈ ಒಂದು ಯೋಜನೆಯಲ್ಲಿ ಮಹಾವಿಷ್ಣು ಕೂಡ ಭಾಗಿಯಾಗಿರ್ತಾನೆ. ಮಹಾವಿಷ್ಣು ಒಂದು ಬಾಣವಾಗಿ ಬಂದಿರ್ತಾನೆ. ಸೊ ತ್ರಿಪುರಾಸುರನ ಸಂಹಾರ ಆಗಬೇಕಾದ್ರೆ ಶಿವ ಆ 1000 ವರ್ಷ ಯಾವಾಗ ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂತಹದ್ದನ್ನ ತಿಳ್ಕೊಂಡು ಆ ಒಂದು ಸಂದರ್ಭದಲ್ಲಿ ಬಹಳ ಜೋರಾಗಿ ಗರ್ಜನೆಯನ್ನು ಮಾಡ್ತಾನೆ. ಆಗ ತ್ರಿಪುರಾಸುರ ಹೆದರಿ ತನ್ನ 3 ಅರಮನೆಗಳು ಅವೆಲ್ಲ ಒಂದೇ ಸ್ಟ್ರೈಟ್ ಲೈನಲ್ಲಿ ಬರೋ ಹಾಗೆ ಎಲ್ಲಿ ಏನಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬೆಚ್ಚಿ ಬೀಳಿದಾಗ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಬಾಣವಾಗಿದ್ದಂತಹ ಮಹಾವಿಷ್ಣು ಆ ಒಂದು ಬಾಣವನ್ನ ತ್ರಿಪುರಾಸುರನ ಮೇಲೆ ಪ್ರಯೋಗ ಮಾಡಿದಾಗ ಆ ಒಂದೇ ಒಂದು ಏಟಿಗೆ ಅವನ 3 ಅರಮನೆಗಳು ಕೂಡ ಧ್ವಂಸವಾಗುತ್ತೆ. ಆಗ ತ್ರಿಪುರಾಸುರನ ಸಂಹಾರ ಕೂಡ ಆಗತ್ತೆ. ಸೊ ಈ ಒಂದು ಘಟನೆಯನ್ನು ನೆನಪು ಮಾಡಿಕೊಂಡು ಅವನು ಹೇಳ್ತಾನೆ, ಹೇ ಪರಮಾತ್ಮ, ನೀನು ಸರ್ವಶಕ್ತ, ನೀನೊಬ್ಬನೇ ಈ ಕೆಲಸವನ್ನು ಮಾಡಬಹುದಾಗಿತ್ತು. ಯಾಕೆ ಅಂತಂದ್ರೆ ತ್ರಿಪುರಾಸುರ ಪಡೆದುಕೊಂಡಂತಹ ವರದ ಪ್ರಕಾರ ಅವನ ಈ 3 ಅರಮನೆಗಳು ಕೂಡ ಸ್ಟ್ರೈಟ್ ಲೈನ್ ಆಗಿ ಬರೋ ಹಾಗೆ ಮಾಡೋದಕ್ಕೆ ಕೇವಲ ನಿನ್ನ ಗರ್ಜನೆ ಅದು ಸಹಕಾರಿಯಾಗಿ ಪರಿಣಾಮವನ್ನು ಬೀರಿತು. ಆ ನಂತರದಲ್ಲಿ ಅವನ ಸಂಹಾರವನ್ನು ಮಾಡಿದ್ದು ಕೂಡ ನೀನೇ. ಎಲ್ಲವನ್ನ ನೀನೇ ಮಾಡಬಹುದಾಗಿತ್ತು. ಆದರೆ ಈ ಒಂದು ಕಾರ್ಯಕ್ಕೆ ಎಲ್ಲ ದೇವತೆಗಳು ಕೂಡ ಬರಬೇಕು ಅಂತ ಹೇಳಿ ನೀನು ಅವರೆಲ್ಲರನ್ನ ಕೇಳಿಕೊಂಡೆ. ಅದೇ ರೀತಿ ಅನೇಕ ದೇವತೆಗಳು ಈ ಒಂದು ಯೋಜನೆಯಲ್ಲಿ ಭಾಗಿಯಾಗಿದ್ದರು. ಮಹಾವಿಷ್ಣು ಕೂಡ ಬಾಣವಾಗಿ ಬಂದಿದ್ದ. ಎಲ್ಲವನ್ನ ನೀನೇ ಮಾಡಬಹುದಾಗಿತ್ತು. ಆದರೆ ಎಲ್ಲರಿಗೂ ಕೂಡ ನೀನು ಒಂದೊಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ಯಾ. ಇದು ಹೇಗೆ ಅಂತಂದ್ರೆ, ಭಗವಂತ ಪ್ರತಿಯೊಬ್ಬರನ್ನ ನೀನು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸ್ಕೊಂಡಿದ್ಯಾ. ಅದರಂತೆ ಇಲ್ಲಿ ದ ಸಿಂಬಾಲಿಕ್ ಮೀನಿಂಗ್ ಏನು ಅಂತಂದ್ರೆ, ಇಲ್ಲಿ ಮನುಷ್ಯನಾದವನು ಅಂತಂದ್ರೆ ಹಿ ಇಸ್ ಕಾಲ್ಡ್ ಜೀವ. ಇಲ್ಲಿ ಪ್ರತಿಯೊಬ್ಬ ಜೀವ ಕೂಡ ಅನೇಕ ಕೆಲಸಗಳನ್ನ ಮಾಡ್ತಾ ಇರ್ತಾನೆ, ಕರ್ಮದಲ್ಲಿ ತೊಡಗಿರ್ತಾನೆ. ಮತ್ತು ಪ್ರತಿಯೊಂದು ಕರ್ಮದಲ್ಲೂ ಕೂಡ ಅವನ ಥಿಂಕಿಂಗ್ ಏನು ಅಂತಂದ್ರೆ, ಈ ಕೆಲಸವನ್ನು ನಾನು ಮಾಡಿದೆ, ಈ ಕೆಲಸ ಯಶಸ್ವಿ ಆಯಿತು, ಇದು ನನ್ನಿಂದ ಆದಂತಹ ಕೆಲಸ ಅಂತ ಹೇಳಿ ಆ ಒಂದು ಕ್ರೆಡಿಟ್ ಅವನೇ ತಗೋತಾ ಬಂದಿದ್ದಾನೆ. ಆದರೆ ನೀನು ಸರ್ವಶಕ್ತ. ಆ ಜೀವ ಅವನಲ್ಲಿ ಆ ಒಂದು ಕರ್ಮ ಯಶಸ್ವಿ ಆಗುವುದಕ್ಕೆ ಬೇಕಾಗುವಂತಹ ಶಕ್ತಿ ಮತ್ತು ಯುಕ್ತಿ ಎಲ್ಲವನ್ನ ಒದಗಿಸಿದ್ದು ನೀನೇ. ಆದರೆ ಕ್ರೆಡಿಟ್ ಮಾತ್ರ ಜೀವ ತಗೋತಾನೆ, ಇದು ನಾನು ಮಾಡಿದೆ ಅಂತ ಹೇಳ್ತಾನೆ. ಅದರಂತೆ ಇಲ್ಲಿ ದೇವತೆಗಳು ಕೂಡ ಈ ಯೋಜನೆಯಲ್ಲಿ ಎಲ್ಲರೂ ಭಾಗಿಯಾದರು. ಆದರೆ ಎಲ್ಲವನ್ನ ಮಾಡಿದ್ದು ನೀನೇ. ಸೊ ಇದೇನು ಅಂತಂದ್ರೆ, ಪ್ರತಿಯೊಬ್ಬ ಜೀವ ಕೂಡ ಈ ಒಂದು ಕರ್ಮವನ್ನು ನಾನು ಮಾಡಿದೆ ಅಂತ ಅವನು ಹೇಳ್ಕೊಂಡ್ರು ಕೂಡ ಅವನ ಬುದ್ಧಿಗೆ ಒಂದು ವೇಳೆ
ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಲಾರ್ಡ್. ಇದೆಲ್ಲ ನಿನ್ನ ಕಾರುಣ್ಯದಿಂದ. ಈ ಒಂದು ಕಾರ್ಯ ಯಶಸ್ವಿಯಾಗುವುದಕ್ಕೆ ನೀನೇ ನನಗೆ ಕೊಟ್ಟಂತಹ ಶಕ್ತಿ ಮತ್ತು ಬುದ್ಧಿ ಇವೆಲ್ಲವನ್ನ ನೀನೇ ನನಗೆ ಕೊಟ್ಟಿದೀಯಾ. ಮತ್ತು ಈ ಕಾರ್ಯ ಯಶಸ್ವಿಯಾಗುವುದಕ್ಕೆ, ಈ ಒಂದು ಕರ್ಮ ಇಲ್ಲಿ ಜರುಗುವಂತೆ ಒಂದು ಸನ್ನಿವೇಶವನ್ನ ಕೂಡ ನೀನೇ ಸೃಷ್ಟಿ ಮಾಡಿದೀಯಾ. ಸನ್ನಿವೇಶವನ್ನ ಸೃಷ್ಟಿ ಮಾಡಿದವನು ನೀನೇ. ಈ ಒಂದು ಕರ್ಮ ಯಶಸ್ವಿಯಾಗುವುದಕ್ಕೆ ಬೇಕಾದಂತಹ ಶಕ್ತಿ ಮತ್ತು ಬುದ್ಧಿ, ಯುಕ್ತಿ ಎಲ್ಲವನ್ನ ನೀನೇ ಕೊಟ್ಟಿದ್ದು. ಸೊ ಈ ಪ್ರಕಾರ ಎಲ್ಲವನ್ನ ನೀನೇ ಮಾಡಿರೋದು. ಆದರೆ ನಾನು ಮಾಡಿದೆ ಅನ್ನುವಂತಹ ಒಂದು ಹೆಗ್ಗಳಿಕೆ ನನಗೆ ಸಿಗೋ ಹಾಗೆ ನೀನು ಮಾಡ್ತಾ ಇದೀಯಾ. ನೀನು ಕಾರುಣ್ಯವಂತ ನೀನು ಅಂತ ಹೇಳಿ ಒಮ್ಮೆ ಏನಾದರೂ ಅವನು ಭಗವಂತನನ್ನ ಈ ರೀತಿ ನೆನಪು ಮಾಡಿಕೊಂಡ್ರೆ ಅದು ಭಗವದ್ ಅರ್ಪಣ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಯಾವಾಗ ಇದು ಒಬ್ಬ ಜೀವ ತಾನು ಮಾಡಿ ಮುಗಿಸಿದಂತಹ ಒಂದು ಯಶಸ್ವಿಯಾದ ಕರ್ಮಕ್ಕೆ ಭಗವಂತನ ಅನುಗ್ರಹ ಮಾತ್ರ ಕಾರಣ ಅಂತ ಅವನೇನಾದರೂ ತಿಳ್ಕೋತಾನಲ್ಲ, ದಟ್ ಈಸ್ ಕಾಲ್ಡ್ ದಿ ಭಕ್ತಿ. ಸೊ ಹಿಂದಿನ ಶ್ಲೋಕದಲ್ಲಿ ಆ ಭಕ್ತಿ ಅನ್ನೋದು ಹೇಗಿತ್ತು ಅಂತಂದ್ರೆ, ಲಾರ್ಡ್ ವಿಷ್ಣು ಅವನು ಶಿವನ ಸಹಸ್ರನಾಮಾರ್ಚನೆ ಮಾಡಬೇಕಾದ್ರೆ ಪ್ರತಿಯೊಂದು ನಾಮದ ಕೊನೆಯ ಭಾಗದಲ್ಲಿ ಒಂದು ತಾವರೆ ಹೂವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಬಂದಿರ್ತಾನೆ. 999 ನಾಮಗಳು ಮುಗಿದಿದೆ. ಆಗ ಸಂಪೂರ್ಣವಾಗಿ ಅಲ್ಲಿ ತಾವರೆ ಹೂಗಳು ಮುಗಿದೋಯ್ತು. ಇನ್ನು ಒಂದು ಹೆಸರು ಹೇಳಿ ಪೂಜೆಯನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಬಟ್ ಅಲ್ಲಿ ತಾವರೆ ಹೂವಿಲ್ಲ. ಅಲ್ಲಿ ಪೂಜೆಯ ಕ್ರಮ ಹೇಗೆ ಅಂತಂದ್ರೆ ಮಧ್ಯದಲ್ಲಿ ಹೇಳೋ ಹಾಗಿಲ್ಲ. ಬೇರೆ ಯಾರನ್ನೋ ಕೇಳಿ ನನಗೆ ತಾವರೆ ಹೂ ತಂದುಕೊಡು ಅಂತ ಅವ್ರನ್ನ ಕೇಳೋ ಹಾಗಿಲ್ಲ. ಈಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ವಿಷ್ಣುವಿನ ಮನಸ್ಸಿನಲ್ಲಿ ಅವನಿಗೆ ಒಂದು ನೆನಪು ಬಂತು. ಏನು ಅಂತಂದ್ರೆ, ನನ್ನ ಅನೇಕ ಭಕ್ತರು ನನ್ನನ್ನು ಪುಂಡರೀಕಾಕ್ಷ ಅಂತ ಕರೀತಾರೆ. ಅದರ ಅರ್ಥ ನನ್ನ ಕಣ್ಣು ತಾವರೆಯ ಹೂವಿನಂತೆ ಇದೆ ಅಂತ ಹೇಳಿ ನನ್ನನ್ನು ಸ್ತುತಿ ಮಾಡ್ತಾರೆ ನನ್ನ ಭಕ್ತರುಗಳು. ಸೊ ನನ್ನ ಕಣ್ಣುಗಳು ತಾವರೆ ಹೂ ಥರ ಇದೆ ಅಂತಂದರೆ ನನ್ನ 2 ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ನಾನು ಪರಮಾತ್ಮ ಶಿವನಿಗೆ ಕೊಟ್ಟರೆ ಈ ಒಂದು ಸಹಸ್ರನಾಮಾರ್ಚನೆ ಕಂಪ್ಲೀಟ್ ಆದಂಗಾಗತ್ತೆ ಅಂತ ಹೇಳಿ ಲಾರ್ಡ್ ವಿಷ್ಣು ತನ್ನ ಕಣ್ಣನ್ನು ಶಿವನಿಗೆ ಅರ್ಪಣೆ ಮಾಡಬೇಕಾದ್ರೆ ಅವನಲ್ಲಿ ಬಂದಂತಹ ಭಗವಂತನ ಸ್ಮರಣೆ, ದಟ್ ಈಸ್ ಕಾಲ್ಡ್ ದಿ ಭಕ್ತಿ. ಆ ಭಕ್ತಿಯನ್ನು ಮೆಚ್ಚಿ ಶಿವ ಅವನಿಗೆ ಸುದರ್ಶನ ಚಕ್ರವನ್ನು ಕೊಡ್ತಾನೆ. ಸೊ ಈ ಸುದರ್ಶನ ಚಕ್ರವನ್ನು ಅವನಿಗೆ ಯಾಕೆ ಕೊಡ್ತಾನೆ ಅಂತಂದರೆ, ದಿ ಲಾರ್ಡ್ ವಿಷ್ಣು ಹಿ ಈಸ್ ದಿ ಪ್ರೊಟೆಕ್ಟರ್ ಆಫ್ ಧರ್ಮ ಅಂಡ್ ದಿ ಡಿವೋಟೀಸ್. ಸೊ ಈ ಕಾರಣದಿಂದ ಸುದರ್ಶನ ಚಕ್ರವನ್ನು ಅವನಿಗೆ ಕೊಟ್ಟಿರ್ತಾನೆ. ಹೀಗೆ ಅನೇಕ ಪ್ರಸಂಗಗಳನ್ನು ನೆನಪು ಮಾಡಿಕೊಂಡು ಪುಷ್ಪದಂತಾಚಾರ್ಯ ಪರಮಾತ್ಮ ಶಿವ ತನ್ನ ಆರಾಧ್ಯ ದೈವನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಮತ್ತು ಈ ಒಂದು ಶ್ಲೋಕದಲ್ಲೂ ಕೂಡ ಅವನು ಹೇಳ್ತಾ ಇದ್ದಾನೆ, ಪರಮಾತ್ಮನ ಮೇಲಿಟ್ಟಂತಹ ಒಂದು ಭಕ್ತಿ ಮತ್ತು ಶ್ರದ್ಧಾ ಭಕ್ತಿ ಅಂತ ಹೇಳ್ತೀವಿ. ಸೊ ಭಗವಂತನ ಮೇಲೆ ನಾವು ಇಡುವಂತಹ ಶ್ರದ್ಧೆ ಮತ್ತು ಭಕ್ತಿ ನಾವು ಮಾಡುವಂತಹ ಕರ್ಮದ ಮೇಲೂ ಕೂಡ ಅದು ತನ್ನ ಪ್ರಭಾವವನ್ನು ಬೀರುತ್ತೆ. ಸೊ ಈ ಕಾರಣದಿಂದಲೇ ಅನೇಕ ನಮ್ಮ ಕರ್ಮಗಳು ಯಶಸ್ಸನ್ನು ಕಾಣುತ್ತವೆ. ಸೊ ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ನಾವು ಮಾಡುವಂತಹ ಒಂದು ಹೋಮ, ಹವನ, ಯಜ್ಞ ಇವನ್ನೆಲ್ಲ ಮಾಡೋದು, ಅದು ಒಂದು ಯಜ್ಞ ಅಂತ ಹೇಳಿದ್ರು ಕೂಡ ಅಥವಾ ಒಂದು ಉಪಾಸನೆ, ವ್ರತ ಈ ರೀತಿ ಹೇಳಿದ್ರು ಕೂಡ, ಈವನ್ ಪೂಜೆ ಅಂತ ಹೇಳಿದಾಗ ಇವೆಲ್ಲ ಕರ್ಮದ ಆಚರಣೆಗಳು. ಸೊ ಇನ್ಕ್ಲೂಡಿಂಗ್ ಪೂಜೆ, ವ್ರತ, ನಿಯಮ, ಹೋಮ, ಹವನ, ಯಾಗ, ಯಜ್ಞ ಈ ರೀತಿ ಯಾವುದೇ ಆದರೂ ಕೂಡ ಅದು ಒಂದು ಕರ್ಮದ ಆಚರಣೆ ಅಂತ ಕರೀತಾರೆ. ಯಾಕೆ ಇವುಗಳನ್ನು ಕರ್ಮದ ಆಚರಣೆ ಅಂತ ಕರೀತಾರೆ? ಯಾಕೆಂತಂದರೆ ಪೂಜೆ ಆಗಲಿ, ಒಂದು ವ್ರತ ನಿಯಮವಾಗಲಿ ಅಥವಾ ಯಾಗ ಯಜ್ಞವಾಗಲಿ, ಅಲ್ಲಿ
ಒಬ್ಬ ಕರ್ತ ಬಹಳ ಭಕ್ತಿಯಿಂದ ಅದನ್ನು ಮಾಡ್ತಾ ಇರ್ತಾನೆ. ಪರಮಾತ್ಮನ ಮೇಲೆ ಅವನಿಗಿರುವಂತಹ ಭಕ್ತಿಯ ಕಾರಣದಿಂದಲೇ ಅವನು ಇಂತಹ ಒಂದು ವ್ರತ, ನಿಯಮ, ಹೋಮ, ಹವನ, ಪೂಜೆ ಇವನ್ನೆಲ್ಲ ಅವನು ಯಾಕೆ ಮಾಡ್ತಾನೆ ಅಂತಂದ್ರೆ ಹಿ ಈಸ್ ಮೈ ಗಾಡ್, ಇವನು ನನ್ನ ಆರಾಧ್ಯ ದೈವ ಅನ್ನುವ ಭಾವ ಅವನಲ್ಲಿರುತ್ತೆ. ಸೊ ನನ್ನ ಪರಮಾತ್ಮನ ಪೂಜೆಯನ್ನು ನಾನು ಬಹಳ ತೃಪ್ತಿಯಿಂದ, ಆಸೆಯಿಂದ ಮಾಡ್ತಾ ಇದ್ದೀನಿ, ಈ ಒಂದು ಭಾವನೆ ಅವನಲ್ಲಿರುತ್ತೆ. ಸೊ ಹೀಗೆ ನನ್ನ ಆರಾಧ್ಯ ದೈವನ ಪೂಜೆ ಇದು, ಅವನ ಹೋಮ, ಅವನ ಯಜ್ಞ ಅಂತಂದ್ರೂ ಕೂಡ ಇದು ಯಾಕೆ ಕರ್ಮದ ಆಚರಣೆ ಅಂತ ಕರೀತಾರೆ? ಬಿಕಾಸ್ ಇಲ್ಲಿ ಮಾಡುವಂತಹ ಈ ಒಂದು ಆಚರಣೆ ಅಂತ ಹೇಳಿದಾಗ ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ, ಒಂದು ನಿರೀಕ್ಷೆ ಇರುತ್ತೆ. ದರ್ ಈಸ್ ಅನ್ ಎಕ್ಸ್ಪೆಕ್ಟೇಷನ್ ಬಿಹೈಂಡ್ ದಿಸ್ ಕರ್ಮದ ಆಚರಣೆ. ಆ ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ, ಒಬ್ಬೊಬ್ಬ ಭಕ್ತ ಒಂದೊಂದು ರೀತಿಯಲ್ಲಿ ಅವನು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿರ್ತಾನೆ. ಈವನ್ ಸಂಕಲ್ಪ ಅಂತ ಹೇಳಿದಾಗ ಕೂಡ ಆ ಸಂಕಲ್ಪದಲ್ಲಿ ಒಬ್ಬ ಸಾಧಕ, ಆರ್ಯ, ಕರ್ತ ಅವನು ಹೇಳ್ತಾನೆ, ಈ ಕಾರಣದಿಂದ ಇಂತಹ ಕರ್ಮವನ್ನು ನಾನು ಮಾಡ್ತಾ ಇದ್ದೀನಿ. ಶ್ರದ್ಧೆ, ಭಕ್ತಿ, ಇಟ್ಸ್ ಆಲ್ ಓಕೆ. ಅಪಾರ್ಟ್ ಫ್ರಮ್ ದಟ್, ನಾ ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಮೂಲಕ ನನಗೆ ಇಂತಹದ್ದು ಬೇಕು. ಸೊ ದೆರ್ ಈಸ್ ಅನ್ ಎಕ್ಸ್ಪೆಕ್ಟೇಷನ್, ದೆರ್ ಈಸ್ ಎ ಗುರಿ, ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಕರ್ಮವನ್ನು ಮಾಡ್ತಾ ಇದ್ದಾನೆ. ಸೊ ಆದ್ರಿಂದ ಯಾವುದೇ ಒಂದು ಕಾರ್ಯ ಅದು ಕರ್ಮವಾಗಿ ಕಾಣ್ತಾ ಇದೆ ಅಂತಂದಾಗ ಅಲ್ಲಿ ಫಲದ ನಿರೀಕ್ಷೆ ಇರುತ್ತೆ. ಅಲ್ಲಿ ಫಲದ ನಿರೀಕ್ಷೆ ಇಲ್ಲ ಅಂತಂದಾಗ ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಕರ್ಮ. ಇಲ್ಲಿ ಪೂಜೆ, ಪ್ರಾರ್ಥನೆ, ಹೋಮ, ಹವನ ಇಂತಹದನ್ನು ಒಬ್ಬ ಕರ್ತ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಕೂಡ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್, ಮನೆ ಕಟ್ಟಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಒಂದು ಪೂಜೆಯನ್ನು ಮಾಡ್ತಾನೆ ಅಂತಂದ್ರೆ ಈ ಒಂದು ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಡಚಣೆಗಳು, ತೊಂದರೆಗಳು, ವಿಘ್ನಗಳು ಎದುರಾಗದೆ ಯಶಸ್ವಿಯಾಗಿ ನೆರವೇರಲಿ ಅನ್ನುವಂತಹದ್ದು ಅವನ ಉದ್ದೇಶ. ಇಲ್ಲಿ ಭಗವಂತನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಭಗವಂತನ ಮೇಲೆ ನಂಬಿಕೆ ಇದ್ರೂ ಕೂಡ ಅವನು ಒಂದು ಫಲದ ನಿರೀಕ್ಷೆ ಮಾಡಿದ್ದಾನೆ. ಅಂದ್ರೆ ನನಗೆ ಯಾವ ತೊಂದರೆನೂ ಆಗಬಾರದು. ಸೊ ಈ ಕಾರಣದಿಂದ ಒಂದು ಪೂಜೆಯನ್ನು ಮಾಡಿರ್ತಾನೆ. ಸೊ ಹೀಗೆ ಮಾಡುವಂತಹ ಕರ್ಮದ ಕಾರಣದಿಂದ ಒಂದು ಫಲವನ್ನು ಅವನು ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂತಂದಾಗ ದಟ್ ಪರ್ಟಿಕ್ಯುಲರ್ ಕಾರ್ಯ ಕ್ಯಾನ್ ಬಿ ಕಾಲ್ಡ್ ಆಸ್ ಕರ್ಮ. ಹೀಗೆ ಒಂದು ಕರ್ಮ ಅಂತ ಹೇಳಿದಾಗ ಅಲ್ಲಿ ಒಂದು ಫಲ ಅನ್ನುವಂತಹದ್ದು ಅದಕ್ಕೆ ಅಂಟಿಕೊಂಡಿರುತ್ತೆ, ಅದರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಬ್ಬ ಸಾಧಕ ಇರ್ಬೋದು, ಒಬ್ಬ ಕರ್ತ ಇರ್ಬೋದು, ಆರ್ ಎ ಡಿವೋಟಿ. ಅದೇ ರೀತಿ ಹೋಮ, ಹವನ, ಯಾಗ, ಯಜ್ಞ ಅನ್ನುವಂತಹದ್ದು ಇನ್ಫ್ಯಾಕ್ಟ್ ಅದನ್ನು ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಒಂದು ಹೋಮ ಹವನದಲ್ಲಿ ಅಗ್ನಿಯ ಮೂಲಕ ಅನೇಕ ದೇವತೆಗಳಿಗೆ ಹವಿಸ್ಸು ಅನ್ನುವಂತಹದ್ದನ್ನು ಅರ್ಪಣೆ ಮಾಡುವಂತಹದ್ದು. ಪ್ರತಿ ಬಾರಿ ಅಗ್ನಿದೇವನನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು, ಇದು ನನ್ನದಲ್ಲ, ಇದನ್ನು ಇಂತಹ ದೇವತೆಗಳಿಗೆ ನೀನು ತಲುಪಿಸು ಅಂತ ಹೇಳಿ ಅಗ್ನಿದೇವನನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು. ಸೊ ಪ್ರತಿ ಬಾರಿ ಹೀಗೆ ಪ್ರಾರ್ಥನೆ ಮಾಡಿ ಆ ಅಗ್ನಿಗೆ ಹವಿಸ್ಸನ್ನ ಅರ್ಪಿಸುವಾಗ ಇದಂ ನಮಮ ಅಂತ ಹೇಳ್ತಾನೆ. ಅಂದ್ರೆ ಇದು ನನ್ನದಲ್ಲ, ಇದು ಭಗವಂತನದು, ಅವನಿಗೆ ಹೋಗಿ ಸೇರಬೇಕು. ಇಲ್ಲಿ ಇದು ನನ್ನದಲ್ಲ ಅಂತ ಅವನು ಹೇಳಿದ್ರು ಕೂಡ ಆ ಒಂದು ಯಜ್ಞದ ಮೂಲ ಉದ್ದೇಶದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವನು ಯಜ್ಞವನ್ನ ಮಾಡಿ ಅಲ್ಲಿ ಹವಿಸ್ಸನ್ನ ಇದು ನನ್ನದಲ್ಲ ಅಂತ ಹೇಳಿ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಈ ಕಾರಣದಿಂದ ಇದನ್ನು ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ. ಇದೊಂದು ತ್ಯಾಗ. ಅಲ್ಲಿವರೆಗೆ ಅವನ ಬಳಿ ಇರುತ್ತೆ ಹವಿಸ್ಸು, ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಇದು ನನ್ನದಲ್ಲ ಅಂತ ಹೇಳಿ ಅದನ್ನು ತ್ಯಾಗ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡುವಂತಹದ್ದು. ಅದಕ್ಕೆ ಹೋಮ, ಹವನ ಅಂತ ಹೇಳಿದಾಗ ಅದನ್ನು ಸ್ಯಾಕ್ರಿಫೈಸ್ ರಿಚುವಲ್ ಅಂತ ಹೇಳ್ತಾರೆ. ಸೊ ಈ ಕಾರಣದಿಂದ ಇದನ್ನ ಕರ್ಮದ ಆಚರಣೆ ಅಂತ ಕರೀತಾರೆ. ಸೊ ಹೀಗೆ
ಯಾವುದೇ ಒಂದು ಕರ್ಮದ ಆಚರಣೆ ತಂದಾಗ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಪ್ರಕಾರ ಒಂದು ಯಜ್ಞ ಮಾಡಿ ಮುಗಿದಿದೆ ಅಂತಂದಾಗ ಅದರ ಕರ್ತೃ ಆ ಯಜ್ಞದ ನಂತರದಲ್ಲಿ ನನಗೆ ಇಂತಹದ್ದು ಬೇಕು ಅಂತ ಹೇಳಿ ಪೂರ್ವವಾಗಿ ತನ್ನ ಮನಸ್ಸಿನಲ್ಲಿ ಇಂತಹದ್ದು ಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿರ್ತಾನೆ. ಸೊ ಈಗ ಯಜ್ಞ ಮುಗಿದಿದೆ ಅಂತಂದ ಮೇಲೆ ಕ್ವೈಟ್ ನ್ಯಾಚುರಲ್ ಆ ಕರ್ತೃ ಫಲದ ನಿರೀಕ್ಷೆನಲ್ಲಿ ಇರ್ತಾನೆ. ಹೇ ಭಗವಂತ, ನೀನು ಸದಾ ಎಲ್ಲವುಗಳಿಗೂ ಸಾಕ್ಷಿಭೂತ. ನೀನು ಇಲ್ಲಿ ಏನು ನಡೀತು ಅದನ್ನು ನೀನು ನೋಡಿದೀಯ. ಈ ಕರ್ಮದ ಆಚರಣೆಯಲ್ಲಿ ನನ್ನ ಭಕ್ತಿ ಇತ್ತು, ಅದನ್ನು ನೀನು ನೋಡಿದೀಯ. ಮತ್ತು ಯಜ್ಞದ ಮೂಲಕ ದೇವತೆಗಳಿಗೆ ಹವಿಸ್ಸನ್ನು ನಾನು ಅರ್ಪಿಸಿದ್ದೀನಿ, ಇದನ್ನು ನಮ್ಮಮ್ಮ ಅಂತ ಹೇಳಿ, ಅವುಗಳನ್ನು ಕೂಡ ನೀನು ನೋಡಿದೀಯ. ಸೊ ಎಚ್ಚರದಿಂದಿದ್ದು ಎಲ್ಲವನ್ನ ನೀನು ಗಮನಿಸಿದೀಯ. ಸೊ ಯು ಆರ್ ನಾಟ್ ಓನ್ಲಿ ಸಾಕ್ಷಿ, ಅಪಾರ್ಟ್ ಫ್ರಮ್ ದಟ್ ಯು ಆರ್ ಎ ಫಲದಾಯಕ. ಕೇವಲ ಇದನ್ನು ನೀನು ಗಮನಿಸಿದೆಯಾ ಅಂತ ಮಾತ್ರ ಅಲ್ಲಪ್ಪ, ಆ ಒಂದು ಕರ್ಮ ಮುಗಿದ ನಂತರ ಅದಕ್ಕೆ ಸಲ್ಲಬೇಕಾಗಿರುವಂತಹ ಫಲವನ್ನು ಕೊಡುವವನು ನೀನೇ. ಸೊ ಎಲ್ಲವನ್ನ ನೀನು ನೋಡಿ ಆಗಿದೆ ಅಂತಂದ ಮೇಲೆ ಈಗ ಫಲವನ್ನು ನೀನು ಕೊಡಬೇಕು, ನಾನು ಸ್ವೀಕರಿಸಬೇಕು. ಅದು ಸೊ ದಿಸ್ ಈಸ್ ದ ಟೈಮ್. ಯಜ್ಞ ಈಸ್ ಡನ್ ವಿತ್ ಅಟ್ಮೋಸ್ಟ್ ಗುಡ್ ಫೈತ್. ನೌ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿ ರಿಸಲ್ಟ್. ಸೊ ಇಟ್ ಈಸ್ ಯುವರ್ ಟರ್ನ್. ಈಗ ನೀನು ನನಗೆ ಇವುಗಳನ್ನೆಲ್ಲ ಕೊಡಬೇಕು ಅಂತ ಹೇಳಿ ಆ ಕರ್ತೃ ಪರಮಾತ್ಮನನ್ನ ಕೇಳ್ಕೊತಾನೆ. ಪರಮಾತ್ಮನನ್ನ ನೀನು ಕಾರುಣ್ಯ ಮೂರ್ತಿ, ಫಲದಾಯಕ ಅಂತ ಹೇಳಿ ಅವನಿಂದ ಫಲದ ನಿರೀಕ್ಷೆಯನ್ನು ಮಾಡ್ತಾ ಇರ್ತಾನೆ. ಸೊ ಹೀಗೆ ಒಂದು ಕರ್ಮ ಅಂತ ಹೇಳಿದಾಗ ಅದರ ಫಲವನ್ನ ಕರುಣಿಸುವವನು ಭಗವಂತ. ಆದರೆ ಕರ್ಮ, ದಿ ನೇಚರ್ ಆಫ್ ದಿ ಕರ್ಮ ಅಂತ ಹೇಳಿದಾಗ ಅದರ ಸಹಜ ಸ್ವಭಾವ, ಕರ್ಮದ ಸಹಜ ಸ್ವಭಾವ ಈಸ್ ಜಡ. ಒಂದು ಕರ್ಮ ಮುಗಿದಿದೆ ಅಂತಂದಾಗ ಇಟ್ ಎಂಡ್ಸ್ ದೇರ್, ದಟ್ಸ್ ಆಲ್. ಅದು ಮಾಡಿ ಮುಗಿದಿರುವಂತಹದ್ದು. ಮತ್ತು ಒಂದು ಕರ್ಮ ನಡೆದಿದೆ ಅಂತ ಹೇಳಿದಾಗ ಆ ಕರ್ಮ ಈಸ್ ಕಾಲ್ಡ್ ದಿ ಜಡ. ಮಾಡಿ ಆಗಿದೆ, ಮಾಡಿ ಮುಗಿದಿದೆ, ಅದರಲ್ಲಿ ಇನ್ನೇನು ಚೈತನ್ಯ, ಅಲ್ಲಿ ಇನ್ನೇನು ಶಕ್ತಿನೇ ಇಲ್ಲ ಆ ಕರ್ಮದಲ್ಲಿ. ಇಟ್ ಇಸ್ ಎ ಜಡ. ಸೊ ಕರ್ಮ ಅನ್ನುವಂತಹದ್ದು ಒಂದು ರೀತಿಯ ಜಡ. ಈ ಕಾರಣದಿಂದ ಕರ್ಮಕ್ಕೆ ಫಲವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಕರ್ಮ ಕೆನಾಟ್ ಗಿವ್ ದಿ ಫಲ. ಕರ್ಮ ಈಸ್ ಜಡ, ದಟ್ಸ್ ಆಲ್. ಆದರೆ ಆ ಕರ್ಮವನ್ನ ನೋಡಿರುವವನು, ಗಮನಿಸಿರುವವನು ಈಸ್ ದಟ್ ಲಾರ್ಡ್ ಈಶ್ವರ. ಸೊ ಹಿ ಈಸ್ ದಿ ಫಲದಾಯಕ. ಆದ್ರಿಂದ ಕರ್ಮ ಅಂತ ಹೇಳಿದಾಗ ಕರ್ಮ ಈಸ್ ಜಡ. ಆದರೆ ಕರ್ಮ ಫಲವಾಗಿ ಬದಲಾಗಬೇಕು. ಕರ್ಮ ಫಲವಾಗಿ ಬದಲಾಗಬೇಕು ಅಂತಂದಾಗ ದಟ್ ರಿಕ್ವೈರ್ಸ್ ಸಡನ್ ಅಮೌಂಟ್ ಆಫ್ ಆರಾಧನೆ, ಉಪಾಸನೆ, ಭಕ್ತಿ, ಶ್ರದ್ಧೆ, ವಿಶ್ವಾಸ, ನಂಬಿಕೆ ಅಂಡ್ ಎಟ್ಸೆಟ್ರಾ. ಸೊ ಇಲ್ಲಿ ಕರ್ಮ ಮಾಡುವಂತಹದ್ದು ಎಷ್ಟು ಇಂಪಾರ್ಟೆಂಟೋ, ಕರ್ಮದ ಜೊತೆನಲ್ಲಿ ಹಾಗೂ ನಂತರದಲ್ಲಿ ಆರಾಧನೆ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಥ್ರೂ ದಟ್ ಆರಾಧನೆ ಲಾರ್ಡ್ ಪ್ಲೀಸಸ್. ಆಗ ಅವನು ಕರ್ಮದ ಫಲವನ್ನು ಕರ್ತೃವಿಗೆ ಕೊಡ್ತಾನೆ. ಸೊ ಹೀಗೆ ಭಗವಂತನನ್ನ ಕರುಣಾದಾಯಕ, ಫಲದಾಯಕ, ಕಾರುಣ್ಯ ಮೂರ್ತಿ ಅಂತ ಕರೆದ್ರೂ ಕೂಡ ದಿ ಕರ್ಮ ಅಲೋನ್ ಈಸ್ ಜಡ. ಕರ್ಮಕ್ಕೆ ಫಲವನ್ನು ಕೊಡುವಂತಹ ಶಕ್ತಿ ಇಲ್ಲ. ಕರ್ಮವಾಗಿಯೇ ಉಳಿದಿರುತ್ತೆ. ಕರ್ಮ ಫಲವಾಗಿ ಬದಲಾಗಬೇಕು ಅಂತಂದಾಗ ಅಲ್ಲಿ ಭಗವಂತನ ಅನುಗ್ರಹ ಇರಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ರೈತ
ಮುಂದೆ ಬೆಳೆ ಚೆನ್ನಾಗಿ ಬರಬೇಕು ಅಂತ ಹೇಳಿ ಭೂಮಿಯನ್ನ ಉಳುತ್ತಾನೆ, ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆ ಪೈರುಗಳನ್ನೆಲ್ಲ ನೆಡ್ತಾನೆ, ಇಂತಹ ಒಂದು ಬೆಳೆ ಬರಬೇಕು ಅಂತ ಹೇಳಿ. ಮೊಳಕೆ ಒಡೆದು ಅದು ಬೆಳೆಯೋದಕ್ಕೆ ಪ್ರಾರಂಭ ಆಗತ್ತೆ. ಆದರೆ ಭಗವಂತನ ಅನುಗ್ರಹ ಇದ್ದು ಅದಕ್ಕೆ ಸೂರ್ಯನ ಬೆಳಕು, ದಟ್ ಈಸ್ ಶಕ್ತಿ ಪೋಷಣೆ, ಅಂಡ್ ಅಟ್ ದ ಸೇಮ್ ಟೈಮ್ ಸಕಾಲದಲ್ಲಿ ಮಳೆ, ಇವೆಲ್ಲ ಬರಬೇಕು. ರೈತ ಕೆನಾಟ್ ಡೂ ದಟ್. ರೈತ ಸೂರ್ಯನ ಬೆಳಕನ್ನು ತಂದುಕೊಡೋದಿಕ್ಕಾಗೋದಿಲ್ಲ, ಮಳೆಯನ್ನು ಸುರಿಸೋದಿಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಎಫರ್ಟ್ ಆಫ್ ದಿ ರೈತ ಏನು ಅಂತಂದ್ರೆ, ನೆಲವನ್ನು ಉಳುತ್ತಾನೆ, ಅಲ್ಲಿ ಕಸಿ ಅಂತ ಹೇಳ್ತಾರೆ, ಅಂತಂದ್ರೆ ಮೊಳಕೆಗಳನ್ನು ಹಾಕೋದು, ಗೊಬ್ಬರಗಳನ್ನು ಹಾಕೋದು, ನೀರು ಹಾಯಿಸೋದು, ಇಂತಹ ಕೆಲಸವನ್ನು ಮಾಡ್ತಾನೆ. ದಟ್ ಈಸ್ ಕರ್ಮ. ಆ ನಂತರದಲ್ಲಿ ಆ ಕರ್ಮದ ಮೂಲಕ ಅವನು ಪ್ರಾರ್ಥನೆ ಮಾಡಿರ್ತಾನೆ, ಸಕಾಲದಲ್ಲಿ ಕಾಲ ಕಾಲಕ್ಕೆ ಮಳೆ ಬರಲಿ, ಬೆಳೆಗಳಿಗೆ ಪೋಷಣೆ ಸಿಗಲಿ, ಇದನ್ನೆಲ್ಲ ಅವನು ಪ್ರಾರ್ಥನೆ ಮಾಡಿರ್ತಾನೆ. ಸೊ ಇದೆಲ್ಲ ನಡೆದು ಉತ್ತಮವಾದ ಬೆಳೆಯ ನಿರೀಕ್ಷೆನೆಲ್ಲ ಅವನು ಇರ್ತಾನೆ ಅಂತಂದಾಗ ದಟ್ ಕರ್ಮ ರಿಕ್ವೈರ್ಸ್ ಅನುಗ್ರಹ ಆಫ್ ದಿ ಪರಮಾತ್ಮ. ಸೊ ಥ್ರೂ ಆರಾಧನೆ, ಅದರಿಂದ ಕರ್ಮ ಕೆನಾಟ್ ಗಿವ್ ಆನ್ ಇಟ್ಸ್ ಓನ್ ದಿ ರಿಸಲ್ಟ್. ಕರ್ಮ ಫಲವಾಗಿ ಬದಲಾಗಬೇಕು ಅಂತಂದಾಗ ಅಲ್ಲಿ ಭಗವಂತನ ಅನುಗ್ರಹ ಬೇಕು. ಆ ಭಗವಂತನ ಅನುಗ್ರಹ ಯಾವಾಗ ಅಂತಂದ್ರೆ ಥ್ರೂ ಆರಾಧನೆ. ಬಿಕಾಸ್ ಅಲ್ಲಿ ಆರಾಧನೆ ಅಂತ ಹೇಳಿದಾಗ ಕೂಡ ಅಲ್ಲಿ ಕರ್ತೃ ಏನ್ ಮಾಡ್ತಾನೆ, ಸಂಪೂರ್ಣವಾಗಿ he has surrendered at the ಭಗವಾನ್ಸ್ ಫೀಟ್. ಶರಣಾಗತಿಯನ್ನು ಹೊಂದಿರ್ತಾನೆ ಅವನು. ಅನ್ಯಥಾ ಶರಣಂ ನಾಸ್ತಿ. ನಾನು ಮಾಡೋದೆಲ್ಲ ಮಾಡಿ ಆಗಿದೆ, ಭೂಮಿಯನ್ನು ಉತ್ತಿದ್ದೀನಿ, ಬೆಳೆಯನ್ನ ಬೀಜಗಳನ್ನು ಬಿತ್ತಿದ್ದೀನಿ, ನೌ ಯು ಹ್ಯಾವ್ ಟು ಡೂ ಇಟ್. ದಟ್ ಈಸ್ ದಿ ಆರಾಧನೆ. ಆಗ ಮುಂದೆ ಅವನಿಗೆ ಬೆಳೆ ಸಿಗತ್ತೆ, ಹಿ ಗೆಟ್ಸ್ ದಿ ರಿಸಲ್ಟ್. ಸೊ ಹೀಗೆ ಒಂದು ಕರ್ಮ ಫಲವಾಗಿ ಬದಲಾಗಬೇಕು ಅಂತಂದಾಗ ಅಲ್ಲಿ ಆರಾಧನೆ ಈಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಒಂದು ಕರ್ಮಕ್ಕೆ ಫಲವನ್ನು ಹಂಚುವವನು ಭಗವಂತ, ದಟ್ ಈಸ್ ಯು. ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ಆ ಕೆಲಸವನ್ನು ನೀನು ಮಾಡ್ತಾ ಇದೆಯಾ, ಯು ಆರ್ ಫಲದಾಯಕ. ಆಗ ನೀನು ಈ ರೀತಿ ನಿನ್ನ ಡಿವೋಟೀಸ್ಗೆ, ಭಕ್ತರುಗಳಿಗೆ, ಕರ್ತಾಗಳಿಗೆ, ಜನಗಳಲ್ಲಿ ಈ ಫಲವನ್ನು ಕೊಡುವ ಮೂಲಕ ಒಂದು ರೀತಿಯ ದೃಢತೆ ಅಂತಂದ್ರೆ ದೃಢವಾದ ನಿಶ್ಚಯ ಅಂತ ಹೇಳ್ತಾರೆ. ಸೊ ಅದಕ್ಕೆಲ್ಲ ಕಾರಣವಾಗುತ್ತೆ ನೀನು ಫಲವನ್ನು ಹಂಚಿದಾಗ. ಅದರಿಂದ ಒಂದು ಯಜ್ಞದಂತಹ ಕರ್ಮದ ಆಚರಣೆ ಮಾಡಿ ಮುಗಿದಿದೆ ಅಂತಂದ ಮೇಲೆ ಫಲ ಸಿಕ್ಕೇ ಸಿಗತ್ತೆ ಎನ್ನುವಂತಹದ್ದು ಯಜ್ಞವನ್ನ ಮಾಡಿ ಮುಗಿಸಿದ ಯಜ್ಞದ ಯಜಮಾನನ ದೃಢವಾದ ನಂಬಿಕೆ. ಹೀಗೆ ಒಂದು ಕರ್ಮ ನಡೆದಿದೆ, ಇಟ್ ಈಸ್ ಡನ್, ಓವರ್. ಫಲದ ನಿರೀಕ್ಷೆ, ಫಲ ಬರಬೇಕು ಅಷ್ಟೇ. ಆದರೆ ಕೆಲವು ರೀತಿಯ ಕರ್ಮಗಳಿದೆ, ಅವುಗಳು ಫಲವನ್ನು ಕೊಡಬೇಕು ಅಂತಂದಾಗ ಸಮ್ಟೈಮ್ಸ್ ಆ ಕೂಡಲೇ ಕ್ಷಣದಲ್ಲಿಯೇ ಅದು ತನ್ನ ರಿಸಲ್ಟ್ನ ಕೊಟ್ಬಿಡುತ್ತೆ, ಫಲವನ್ನು ಕೊಡುತ್ತೆ. ಮತ್ತೆ ಕೆಲವು ರೀತಿಯ ಕರ್ಮಗಳಿದೆ, ಇಟ್ ಟೇಕ್ಸ್ ಎ ವೆರಿ ಲಾಂಗ್ ಟೈಮ್. ಆ ಲಾಂಗ್ ಟೈಮ್ ಅನ್ನುವಂತಹದ್ದು ಅವನ ಜೀವಿತದ ಅವಧಿಯಲ್ಲೇ ಆಗಬಹುದು ಅಥವಾ ಅನೇಕ ಜನ್ಮಗಳ ನಂತರದಲ್ಲಿ ಕೂಡ ಆಗಬಹುದು. ಇಟ್ ಡಿಪೆಂಡ್ಸ್ ಆನ್ ದಿ ಕರ್ಮ ನೇಚರ್. ಕರ್ಮದಿಂದ ಕರ್ಮ, ಅನೇಕ ಕರ್ಮಗಳಿಗೆ ತಕ್ಕಂತೆ ಅದು ಫಲವನ್ನು ಕೊಡುತ್ತೆ. ಸೊ ಈ ಶ್ಲೋಕದಲ್ಲಿ ಒಂದು ಪ್ರಶ್ನೆ ಇದೆ. ಯಾರು ಈ ಫಲವನ್ನು ಕೊಡ್ತಾ ಇದ್ದಾನೆ, ಆ ಫಲ ಅನ್ನುವಂತಹದ್ದು ಆ ರೈಟ್ ಪರ್ಸನ್ಗೆ ಸಿಗ್ತಾ ಇದೆಯಾ? ಯಾಕೆಂತಂದ್ರೆ ಕರ್ಮವನ್ನು ಯಾರೋ ಮಾಡ್ತಾನೆ, ಆದರೆ ಫಲವನ್ನು ಇನ್ಯಾವನೋ
ಬೇರೆಯವನು ಅನುಭವಿಸ್ತಾನೆ. ನಿಜವಾಗ್ಲೂ ಫಲ ಅನ್ನುವಂತಹದ್ದು ಅವನಿಗೆ ರೀಚ್ ಆಗತ್ತಾ, ಅವನಿಗೆ ಸಿಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ. ಯಾಕೆಂತಂದ್ರೆ ಅನೇಕ ರೀತಿಯ ಕರ್ಮಗಳು ಅಂತ ಹೇಳಿದಾಗ ಆ ಕರ್ಮ ಮತ್ತು ಕರ್ಮದ ಫಲಗಳು ಕೂಡ ಅದರಂತೆ ಸಾಗ್ತಾ ಇದೆ ಅಂತ ಹೇಳಿದಾಗ ಅಲ್ಲಿರುವಂತಹ ಒಂದು ತತ್ವ, ದ ಫಿಲಾಸಫಿ ಆಫ್ ದಟ್ ಪರ್ಟಿಕ್ಯುಲರ್ ಕರ್ಮ, ಪ್ರತಿ ಕರ್ಮದ ಹಿಂದೆ ಆ ಕರ್ಮದ ಸ್ವಭಾವಕ್ಕೆ ತಕ್ಕಂತೆ ಅದರ ಫಲಗಳು ಹಂಚಿ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿವರೆಗೆ ನಾವೇನು ತಿಳ್ಕೊಂಡಿದ್ದೀವಿ ಅಂತಂದ್ರೆ ಕರ್ಮ ಅನ್ನುವಂತಹದ್ದು ಇಟ್ ಈಸ್ ಎ ಜಡ. ಇಟ್ ಈಸ್ ಅಂಡರ್ಸ್ಟುಡ್. ಈವನ್ ಭಗವಾನ್ ರಮಣ ಮಹರ್ಷಿಗಳು ಏನು ಹೇಳ್ತಾರೆ ಅಂತಂದ್ರೆ ಕರ್ಮ ತತ್ ಜಡಂ ಅಂತಾನೆ ಹೇಳ್ತಾರೆ ಅವರು. ಕರ್ಮ ಈಸ್ ಜಡಂ, ಕರ್ಮ ತತ್ ಜಡಂ, ದಟ್ಸ್ ಆಲ್. ಅದೊಂದು ಇಟ್ ಎಂಡ್ಸ್ ದೇರ್, ಮಾಡಿ ಆಯ್ತದು. ಈ ಕರ್ಮ ಅನ್ನುವಂತಹದ್ದು ಯಾಕೆ ಜಡ ಅಂತ ಹೇಳ್ತಾರೆ ಅಂತಂದ್ರೆ, ಕರ್ಮ ಅಂತ ಹೇಳಿದಾಗ ಆ ಕರ್ಮದಲ್ಲಿ ದರ್ ಈಸ್ ನೋ ಇಂಟೆಲಿಜೆನ್ಸ್. ಅದು ಆ ಕರ್ಮ ಯಾವುದೇ ರೀತಿಯ ಒಂದು ನಿರ್ಣಯ ಅಥವಾ ನಿರ್ಧಾರವನ್ನು ತಗೊಳ್ಳುವಂತಹ ಶಕ್ತಿ ಆ ಕರ್ಮದಲ್ಲಿ ಇಲ್ಲ. ಕರ್ಮ ಮಾಡಿ ಮುಗಿಸುವಂತಹದ್ದು, ದಟ್ಸ್ ಆಲ್. ಕರ್ಮಕ್ಕೆ ಫಲಕ್ಕೆ ಸಂಬಂಧವೇ ಇಲ್ಲ. ಕರ್ಮ ಇಸ್ ಜಡ ಟೋಟಲಿ. ಸೊ ಕರ್ಮ ಇಸ್ ಸೆಟ್ ಟು ಬಿ ಎ ಜಡ, ದಟ್ಸ್ ಆಲ್. ಇದನ್ನ ಸ್ವಲ್ಪ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಉದಾಹರಣೆಗೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಸತ್ಸಂಗ, ಭಗವಂತನ ಒಂದು ವಿಚಾರ, ಒಂದು ಲೀಲಾ ಮಹಿಮೆಯನ್ನ ಅವತ್ತು ಅಲ್ಲಿರುತ್ತೆ, ಒಂದು ಸತ್ಸಂಗ ಇದೆ ಅಂತ ಹೇಳಿದಾಗ ಅದು ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತಂದ್ರೆ, ಆ ಸತ್ಸಂಗದ ಹಾಲು ಕ್ಲೀನಾಗಿ ಶುಭ್ರವಾಗಿರುತ್ತೆ. ವೆಲ್ ಕ್ಲೀನ್ಡ್ ದ ಫ್ಲೋರ್ಸ್, ಚೇರ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ, ಮುಂದ್ಗಡೆ ಜಮಖಾನ ಹಾಸಿದ್ದಾರೆ, ಅಲ್ಲಿ ಧೂಪದ ಬತ್ತಿಗಳನ್ನು ಅಲ್ಲಲ್ಲಿ ಹಚ್ಚಿಸಿ ಒಂದು ರೀತಿಯ ಸುವಾಸನೆ ಅಲ್ಲಿದೆ ಆ ಹಾಲಲ್ಲಿ, ಸತ್ಸಂಗದ ಹಾಲಲ್ಲಿ. ಗಾಳಿ ಬೆಳಕು ಎಲ್ಲ ವ್ಯವಸ್ಥೆ ಆಗಿದೆ. ಈವನ್ ದಿ ಸೌಂಡ್ ಸಿಸ್ಟಮ್, ದ ಮೈಕ್ ಈಸ್ ಕೆಪ್ಟ್ ರೆಡಿ. ಪ್ರವಚನಕಾರ ಬರಬೇಕು. ಹಾಗೆ ಬಂದು ನೋಡಿದಾಗ ಇಲ್ಲಿ ಆ ಚೇರ್ಗಳಾಗಲಿ ಅಥವಾ ಅಲ್ಲಿ ಹಾಸಿದಂತಹ ಜಮಖಾನ ಆಗಲಿ ಅಥವಾ ಆ ಸತ್ಸಂಗದ ಹಾಲನ್ನ ನೀಟಾಗಿ ಒಂದು ರೀತಿ ಪ್ರಿಪೇರ್ ಮಾಡಿರುವಂತಹದ್ದು, ಇದೆಲ್ಲ ಯಾರೋ ಮಾಡಿರಬೇಕು, ತಾನಾಗೇ ಆಗಿಲ್ಲ. ಕುರ್ಚಿ ಬಂದು ಇವತ್ತು ಸತ್ಸಂಗ ಇದೆ ಅಂತ ಹೇಳಿ ತಾನೇ ಹಾಕ್ಕೊಂಡಿಲ್ಲ ಕುರ್ಚಿಗಳು, ಜಮಖಾನ ತಾನೇ ಸ್ಪ್ರೆಡ್ ಆಗಿಲ್ಲ, ಆ ಸತ್ಸಂಗದ ಹಾಲು ತಾನಾಗೆ ಕ್ಲೀನ್ ಆಗಿಲ್ಲ, ಸೌಂಡ್ ಸಿಸ್ಟಮು ತಾನಾಗೆ ಬಂದು ಆನ್ ಮಾಡಿಕೊಂಡು ಐ ಆಮ್ ರೆಡಿ ಅಂತ ಅದು ಹೇಳಿಲ್ಲ. ಸೊ ಸಂಬಡಿ ಹ್ಯಾಸ್ ಡನ್ ಇಟ್. ಅವುಗಳೆಲ್ಲ ಆ ಸಂದರ್ಭದಲ್ಲಿ ಒಂದು ಸತ್ಸಂಗ ಅಂತ ಹೇಳಿದಾಗ ಅಲ್ಲಿ ಏನೇನು ವ್ಯವಸ್ಥೆಗಳಾಗಬೇಕು ಆ ವ್ಯವಸ್ಥೆಗಳೆಲ್ಲ ನೀಟಾಗಿ, ಬಹಳ ಸುಲಭವಾಗಿ, ಅರ್ಥಪೂರ್ಣವಾಗಿ, ಅಚ್ಚುಕಟ್ಟಾಗಿ ಆಗೋ ಹಾಗೆ ಒಂದು ವ್ಯವಸ್ಥೆಯಲ್ಲಿ ನಡೆದಿರುತ್ತೆ. ಸೊ ಇದ್ಯಾವುದು ಕೂಡ ತಾನಾಗಿ ಆಗಿಲ್ಲ. ಮತ್ತು ಇದೆಲ್ಲ ತಾನಾಗಿ ಆಗಿದೆ ಅಂತ ಹೇಳಿದ್ರೆ ಅದನ್ನು ನಂಬುವಂತಹ ಸ್ಟೇಟ್ಮೆಂಟ್ ಕೂಡ ಅಲ್ಲ. ಸೊ ಇಲ್ಲಿ ವಾಟ್ ಈಸ್ ದಿ ಸೆನ್ಷಿಯಂಟ್ ಪ್ರಿನ್ಸಿಪಲ್ ಹಿಯರ್? ಸಂವೇದನಾಶೀಲತ್ವ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದಟ್ ಸಂವೇದನಾಶೀಲತ್ವ ಹಿಯರ್? ಇಷ್ಟೊಂದು ಚೆನ್ನಾಗಿ ಇಂಟೆಲಿಜೆಂಟ್ಲಿ ದ ಚೇರ್ಸ್ ಆರ್ ಅರೇಂಜ್ಡ್, ಸೌಂಡ್ ಸಿಸ್ಟಮ್ ಇಸ್ ಕೆಪ್ಟ್ ರೆಡಿ, ಲೈಟು ಎಲ್ಲ ಲೈಟಿಂಗ್, ಎವ್ರಿಥಿಂಗ್ ಈಸ್ ರೆಡಿ ಅಂತ ಹೇಳಿದಾಗ ಅಲ್ಲಿ ಇದೆಲ್ಲ ಚೆನ್ನಾಗಿ ಆಗೋದಕ್ಕೆ ಸಂಬಡಿ, ಯಾರೋ ಒಬ್ರು ಅಲ್ಲಿ ಕೆಲಸ ಮಾಡಿರ್ತಾರೆ. ಆ ರೀತಿಯಲ್ಲಿ ಯಾರೋ ಒಂದು ಹೇಗೆ ಕೆಲಸವನ್ನು ಮಾಡಿ ಎಲ್ಲ ಸಿದ್ಧ ಮಾಡಿರ್ತಾರಲ್ಲ, ಎಕ್ಸಾಕ್ಟ್ಲಿ ಸಿಮಿಲರ್ಲಿ ಲೈಕ್ ದಟ್ ಒಂದು ಕರ್ಮ ಅಂತ ಹೇಳಿದಾಗ ಆ ಕರ್ಮ ಫಲವನ್ನು ನಾವು ನೋಡಿದಾಗ, ಕರ್ಮದ ನಂತರದಲ್ಲಿ ಅದರ ಫಲವನ್ನು ನಾವು ಅಬ್ಸರ್ವ್ ಮಾಡಿದಾಗ ಕರ್ಮ ಈಸ್ ಜಡ, ಅದು ಫಲವಾಗಿ ತನಗೆ ತಾನೇ ಈ ಫಲವನ್ನು ಕೊಡ್ತಾ ಇಲ್ಲ. ಹೇಗೆ ಒಂದು ಸತ್ಸಂಗದ ಹಾಲಲ್ಲಿ ಅನೇಕಗಳು ವ್ಯವಸ್ಥಿತವಾಗಿ
ಎಲ್ಲ ರೆಡಿಯಾಗಿದ್ದಕ್ಕೆ ಹೇಗೆ ಸಂಬಡಿ ಎಲ್ಸ್ ಯಾರೋ ಬಂದು ಅದನ್ನೆಲ್ಲ ರೆಡಿ ಮಾಡಿರ್ತಾರಲ್ಲ, ಆ ರೀತಿ ಒಂದು ಕರ್ಮ ಯಶಸ್ವಿಯಾಗಿ ನಡೆದಿದೆ. ಆದರೆ ಅದರ ಫಲವನ್ನು ಸಂಬಡಿ ಎಲ್ಸ್ ಹ್ಯಾಸ್ ಡಿಸೈಡೆಡ್. ದಟ್ ಈಸ್ ಕಾಲ್ಡ್ ದಿ ಗಾಡ್. ಸೊ ಗಾಡ್ ಈಸ್ ದಿ ಲಿವಿಂಗ್ ರಿಯಾಲಿಟಿ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ. ಯಾಕೆಂತಂದರೆ ಕರ್ಮ ಅನ್ನುವಂತಹದ್ದು ಅದು ಜಡ ಅಂತ ಗೊತ್ತಾಯ್ತೀಗ. ಆ ಜಡಕ್ಕೆ ಏನೊಂದು ಕೊಡೋದಕ್ಕೆ ಶಕ್ತಿ ಇಲ್ಲ. ಇನ್ ಬಿಟ್ವೀನ್ ಕರ್ಮ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿದಾಗ ಬಿಕಾಸ್ ಆಫ್ ದಿ ಆರಾಧನಾ ಆರ್ ದಿ ಉಪಾಸನಾ ಆರ್ ದಿ ಶ್ರದ್ಧಾ ಭಕ್ತಿ ಆಫ್ ದಿ ಕರ್ತೃ, ಅಲ್ಲಿ ಒಂದು ರಿಯಲ್ ಲಿವಿಂಗ್ ರಿಯಾಲಿಟಿ ಅನ್ನುವಂತಹದ್ದು ಮುಂದಿನ ಹಂತದ ಕೆಲಸವನ್ನು ಅದು ಮಾಡಿರುತ್ತೆ. ಸೊ ಹಿಯರ್ ಒಂದು ಕರ್ಮ ಆ ಫಲವನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗತ್ತೆ ದಿ ಗಾಡ್ ಈಸ್ ದಿ ಲಿವಿಂಗ್ ರಿಯಾಲಿಟಿ ಹಿಯರ್. ಸೊ ನನ್ನ ಕಣ್ಣಿಗೆ ದೇವರು ಅನ್ನುವಂತಹವನು ಕಾಣಿಸ್ತಾ ಇಲ್ಲ. ಐ ಡು ನಾಟ್ ನೋ ಹೂ ಈಸ್ ಗಾಡ್ ಬಿಕಾಸ್ ಸೋ ಫಾರ್ ಐ ಹ್ಯಾವ್ ನಾಟ್ ಸೀನ್ ದಿ ಗಾಡ್, ಬಟ್ ಸ್ಟಿಲ್ there is God. He is the living reality. So God is not a concept. It is not a ಪರಿಕಲ್ಪನೆ. ನಾನು ಇಷ್ಟ ಬಂದಂಗೆ ಕಲ್ಪನೆ ಮಾಡ್ಕೊಳ್ಳುವಂತಹದ್ದಲ್ಲ ಅದು ದೇವರು ಅಂತ ಹೇಳಿದಾಗ. ಗಾಡ್ ಈಸ್ ಎ ಲಿವಿಂಗ್ ರಿಯಾಲಿಟಿ. ಸೊ ಈ ಕಾರಣದಿಂದ ಯಾವುದೇ ಒಂದು ದೇವರ ಕೆಲಸ ಅಂತ ಹೇಳಿದಾಗ ಇಟ್ ಈಸ್ ಡನ್ ವಿತ್ ಲಾಟ್ ಆಫ್ ಫೇತ್. ಬೇರೆ ಕರ್ಮಗಳಿಗೆ ನಾವು ಅಲ್ಲಿ ಎಷ್ಟು ಶ್ರದ್ಧೆಯನ್ನು ತೋರಿಸ್ಬೇಕೋ ಆ ಶ್ರದ್ಧೆಯನ್ನು ಅಂತಹ ಕರ್ಮಗಳಲ್ಲಿ ತೋರಿಸಿರ್ತೀವಿ. ಆದರೆ ವೆನ್ ಸಮಥಿಂಗ್ ಕಾಲ್ಡ್ ದೇವರ ಕೆಲಸ ಅಂತ ಹೇಳಿ ಆ ಕೆಲಸಗಳನ್ನು ಮಾಡಬೇಕಾದ್ರೆ ಅಲಾಂಗ್ ವಿತ್ ಶ್ರದ್ಧೆ ಅಲ್ಲಿ ಒಂದು ಭಕ್ತಿ ಕೂಡ ಇರುತ್ತೆ. ಸೊ ಇಟ್ ಈಸ್ ಡನ್ ವಿತ್ ಲಾಟ್ ಆಫ್ ಫೇತ್, ಅಲ್ಲಿ ಒಂದು ನಂಬಿಕೆ ಇರುತ್ತೆ. ಸೊ ಈ ಪ್ರಕಾರ ಒಂದು ಯಜ್ಞ ಅಥವಾ ಪೂಜೆ ಅಂತ ಹೇಳಿ ಅಂತಹ ಒಂದು ಕರ್ಮದ ಆಚರಣೆಯನ್ನು ಆಚರಿಸಿದಾಗ ದೆರ್ ಈಸ್ ಎ ಭಾವನೆ, ಮತ್ತು ಆ ಭಾವನೆ ಎನ್ನುವಂತಹದ್ದು ಗರಿಗೆದರಿ ಈ ರೀತಿ ಬರುತ್ತೆ. ಸೊ ನಾವು ಪೂಜೆ ಅಂತ ಹೇಳಿ ಅಥವಾ ಯಜ್ಞ ಅಂತ ಹೇಳಿ ಅದಕ್ಕೆ ನಾವು ಸಿದ್ಧರಾಗಿ ಕುಳಿತಾಗ ಯಾವುದು ನಮ್ಮ ಮುಂದೆ ಇರುತ್ತೆ? ಹೋಮ ಯಜ್ಞ ಅಂತ ಹೇಳಿ ನಾವು ಕೂತ್ಕೊಂಡಾಗ ನಮ್ಮ ಮುಂದೆ ಯಜ್ಞಕುಂಡ ಅನ್ನುವಂತಹದ್ದಿರುತ್ತೆ. ಅಲ್ಲಿ ಸಾಕ್ಷಾತ್ ಅಗ್ನಿದೇವ ಪ್ರತಿಷ್ಠಾಪಿತನಾಗಿರ್ತಾನೆ ಎನ್ನುವಂತಹ ಫೇತ್ ನಮ್ಮಲ್ಲಿ ಇರುತ್ತೆ. ದಟ್ ಈಸ್ ದಿ ರೀಸನ್ ಅಲ್ಲಿ ಅಗ್ನಿಯನ್ನು ನಾವು ಪ್ರತಿಷ್ಠಾಪಿಸಿದ ನಂತರದಲ್ಲಿ ಅಗ್ನಿದೇವನನ್ನು ನಾವು ಎರಡೂ ಕೈಗಳನ್ನು ಮುಗಿದು ಅವನನ್ನು ಪ್ರಾರ್ಥನೆ ಮಾಡ್ತೇವೆ. ಹೇ ಅಗ್ನಿದೇವ, ನಿನ್ನನ್ನು ನಂಬಿದ್ದೀನಿ, ನಾನು ಈಗ ಈ ಒಂದು ಯಜ್ಞದ ಆಚರಣೆಯನ್ನು ಮಾಡ್ತೀನಿ. ಇಲ್ಲಿ ಈ ಯಜ್ಞದ ಆಚರಣೆಯಲ್ಲಿ ನಾನು ಅನೇಕ ದೇವತೆಗಳಿಗೆ ಹವಿಸನ್ನು ಕೊಡಬೇಕು. ಅದನ್ನು ನಾನು ನಿನಗೆ ಅರ್ಪಿಸ್ತೀನಿ, ಅದನ್ನು ತಲುಪಿಸುವಂತಹದ್ದು ನಿನ್ನ ಜವಾಬ್ದಾರಿ. ಸೊ ಇಲ್ಲಿ ನಾವು ಒಬ್ಬ ದೇವತೆಯ ಹೆಸರನ್ನು ಹೇಳ್ತೀವಿ, ಆ ದೇವರಿಗೆ ಇದು ಅರ್ಪಣೆಯಾಗಲಿ ಅಂತ ಹೇಳಿ ಆ ಹವಿಸ್ಸು ಅಂತ ಹೇಳಿ ಆ ಯಜ್ಞಕ್ಕೆ ಹಾಕಿ ಇದನ್ನು ನಮಮ ಅಂತ ಹೇಳಿದಾಗ ಅದು ಭಗವಂತನಿಗೆ ಸೇರಬೇಕಾಗಿರುವಂತಹದ್ದು ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಮ ನಂಬಿಕೆ ಏನು ಅಂತಂದರೆ ಈ ಒಂದು ಯಜ್ಞದ ಈ ಒಂದು ಕರ್ಮದ ಆಚರಣೆಯಲ್ಲಿ ದೆರ್ ಈಸ್ ಅಗ್ನಿದೇವ. ಸೊ ನನ್ನ ಪರವಾಗಿ ಅವನು ಹೀ ಡಸ್ ಇಟ್. ಯಾವುದು ನಾನು ಕೊಡುವಂತಹ ಈ ಹವಿಸ್ಸನ್ನು ನಾ ಹೇಳಿದಂತಹ ದೇವತೆಗೆ ತಲುಪಿಸ್ತಾನೆ ಅವನು ಅನ್ನುವಂತಹದ್ದನ್ನು ನಾವು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಂಬುತ್ತೀವಿ. ಮತ್ತು ಇಂತಹ ಹವಿಸ್ಸು ಇಂತಹ ದೇವತೆಗೆ ಹೋಗಿದೆ ಎನ್ನುವಂತಹದ್ದು ಪೂರ್ಣ ವಿಶ್ವಾಸ ನಮ್ಮ ಮನಸ್ಸಿನಲ್ಲಿರ್ತದೆ. ದಟ್ ಈಸ್ ದಿ ಭಾವನೆ ವಿ ಡೆವಲಪ್. ಸೊ ಇದು ಯಜ್ಞ ಅಥವಾ ಹೋಮ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಏನೋ ಒಂದು ಆಟ ಅಲ್ಲ, ಅದು ಅಲ್ಲಿ ಸಂಪೂರ್ಣ ವಿಶ್ವಾಸ ಇರುತ್ತೆ, ಸಂಪೂರ್ಣವಾದ ದೃಢ ನಂಬಿಕೆಯಲ್ಲಿರುತ್ತೆ. ಸೊ ನನ್ನ ಮುಂದೆ ಇರುವಂತಹ ಈ ಅಗ್ನಿಕುಂಡದಲ್ಲಿ ಸಾಕ್ಷಾತ್ ಅಗ್ನಿದೇವ ನಾನು ಕೊಡುವಂತಹ ಅಷ್ಟೂ ಹವಿಸ್ಸುಗಳನ್ನು ನಾ ಯಾವ್ಯಾವ ದೇವತೆಗಳ ಹೆಸರು ಹೇಳಿರ್ತೀನಿ ಆಯಾ ದೇವತೆಗಳಿಗೆ ಅವನು ತಲುಪಿಸ್ತಾನೆ.
ಆ ದೇವತೆಗಳು ತೃಪ್ತಿಯಾಗ್ತಾರೆ. ದೇವತೆಗಳು ತೃಪ್ತಿಯಾಗಿ ಹಾಗೆ ನನ್ನ ಪರವಾಗಿ ನನ್ನ ಕೆಲಸವನ್ನ ಸಾಕ್ಷಾತ್ ಅಗ್ನಿದೇವ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅಷ್ಟು ದೃಢವಾದ ಒಂದು ವಿಶ್ವಾಸ, ನಂಬಿಕೆ, ಭಕ್ತಿ, ಅಚಲವಾದ ಆ ಒಂದು ಶ್ರದ್ಧೆ, ದ್ಯಾಟ್ ಕಂಪ್ಲೀಟ್ಸ್ ದಿ ಯಜ್ಞ. ಎಕ್ಸಾಕ್ಟ್ಲಿ ಲೈಕ್ ದಿಸ್. ಒಂದು ಪೂಜೆ ಅಂತ ಹೇಳಿ ನಾವು ಪೂಜೆಗೆ ಕೂತ್ಕೊಂಡಾಗ ಕೂಡ ನಮ್ಮ ಎದುರುಗಡೆ ರಾಮನೋ ಕೃಷ್ಣನೋ ಯಾವುದೋ ಒಂದು ವಿಗ್ರಹವನ್ನು ಇಟ್ಕೊಂಡಿರ್ತೀವಿ. ಅವನನ್ನು ನನ್ನ ಆರಾಧ್ಯ ದೈವ ಅಂತ ಹೇಳ್ತೀನಿ. ಅದು ಒಂದು ಲೋಹದ್ದಾಗಿರಬಹುದು. ಆ ಒಂದು ಲೋಹದ ವಿಗ್ರಹಕ್ಕೆ ಹೂವಿನ ಹಾರವನ್ನು ಹಾಕ್ತೀನಿ, ವಸ್ತ್ರವನ್ನು ಹೊದಿಸ್ತೀನಿ. ಪರಮಾತ್ಮನಿಗೆ ಅರ್ಪಣೆ ಅಂತ ಹೇಳಿ, ನೈವೇದ್ಯ ಅಂತ ಹೇಳಿ ಅನೇಕ ರೀತಿಯ ಭಕ್ಷ್ಯಗಳನ್ನು ಭಗವಂತನಿಗೆ ಅರ್ಪಿಸ್ತೀನಿ. ಸೊ ಇಲ್ಲಿ ಭಾವನೆ ಏನು ಅಂತಂದ್ರೆ, ನನ್ನ ಆರಾಧ್ಯ ದೈವ ವಿಗ್ರಹ ರೂಪದಲ್ಲಿ ನನ್ನ ಮುಂದೆ ಇದ್ದಾನೆ. ನಾನು ಮಾಡ್ತಾ ಇರುವಂತಹದ್ದೆಲ್ಲವನ್ನ ಅವನು ನೋಡ್ತಾ ಇದ್ದಾನೆ, ಎಲ್ಲವನ್ನ ಅವನು ಸ್ವೀಕರಿಸ್ತಾನೆ. ಮುಂದೆ ನನಗೆ ಬೇಕಾಗುವಂತಹ ಎಲ್ಲ ಒಳ್ಳೆಯದನ್ನು ಕೂಡ ಅವನು ಮಾಡ್ತಾನೆ ಎನ್ನುವಂತಹ ಒಂದು ದೃಢವಾದ ಭಾವನೆ ನನ್ನಲ್ಲಿದ್ದ ಕಾರಣದಿಂದ ಅಲ್ಲಿ ಪೂಜೆ ಎನ್ನುವಂತಹದ್ದು ಬಹಳ ತೃಪ್ತಿಯನ್ನು ನನಗೆ ಕೊಡುತ್ತೆ. ಅದೇ ರೀತಿ ಒಂದು ಅಭಿಷೇಕ, ನನ್ನ ಇಷ್ಟದೈವ ಶಿವ ಅಂತ ಹೇಳಿ ಒಂದು ಶಿವಲಿಂಗ ನನ್ನ ಕಣ್ಣು ಮುಂದೆ ಇರುತ್ತೆ. ಆ ಶಿವಲಿಂಗಕ್ಕೆ ನಾನು ಹಾಲನ್ನು ಅರ್ಪಿಸ್ತೀನಿ. ಅಭಿಷೇಕ ಅಂತ ಹೇಳಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಹಣ್ಣು ಇತ್ಯಾದಿಗಳನ್ನು ನಾನು ಶಿವನ ಅಭಿಷೇಕ ಅಂತ ಹೇಳಿ ನಾನು ಹಾಕಿದಾಗ ಆ ಹಾಲು ಅನ್ನುವಂತಹದ್ದಾಗಲಿ ಅಥವಾ ಬೇರೆ ಮೊಸರು, ಹಣ್ಣು ಇವೆಲ್ಲ ಯಾವುದೋ ಕಲ್ಲಿಗೆ ನಾನು ಹಾಕ್ತಾ ಇದ್ದೀನಿ ಅಂತಲ್ಲ. ಅದನ್ನು ನಾನು ಕಲ್ಲು ಅಂತ ಒಪ್ಕೋತಾನೆ ಇಲ್ಲ. ದಟ್ ಈಸ್ ಲಿಂಗ, ಲಿಂಗರೂಪಿ ಪರಮಾತ್ಮ ಶಿವ, ಅವನಿಗೆ ನಾನು ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಸೊ ಹೀಗೆ ಇದು ಕಲ್ಲು ಅಲ್ಲ, ಇದು ಕಲ್ಲು ಅಲ್ಲ ಅನ್ನುವಂತಹದ್ದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಟ್ ಭಕ್ತಿ ಅಂಡ್ ಶ್ರದ್ಧೆ ವಿಚ್ ವಿ ಹ್ಯಾವ್ ಕೆಪ್ಟ್ ಆನ್ ದಟ್ ಕಲ್ಲು. ದಟ್ ಈಸ್ ಶಿವಲಿಂಗ ಫಾರ್ ಅಸ್. ಇಟ್ ಕ್ಯಾನ್ ನೆವರ್ ಬಿ ಎ ಕಲ್ಲು. ಸೊ ನಾನಿಲ್ಲಿ ಅಭಿಷೇಕವನ್ನು ಮಾಡ್ತಾ ಇರುವಂತಹದ್ದು ಸಾಕ್ಷಾತ್ ಶಿವನಿಗೆ, ಪರಶಿವನ ಮೇಲೆ ನಾನು ಈ ಹಾಲನ್ನು ಹಾಕ್ತಾ ಇದ್ದೀನಿ, ಮೊಸರನ್ನು ಹಾಕ್ತಾ ಇದ್ದೀನಿ, ಜೇನುತುಪ್ಪವನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಸಮರ್ಪಣೆ ಆಗ್ತಾ ಇರುವಂತಹದ್ದು ಪರಮೇಶ್ವರನಿಗೆ. ಸೊ ಹೀಗೆ ನಾ ಏನೆಲ್ಲವನ್ನ ನಾನು ಮಾಡಬೇಕಾಗಿದೆ ಈ ಒಂದು ಪೂಜಾ ಕ್ರಮದಲ್ಲಿ, ಅವೆಲ್ಲವನ್ನ ನಾನು ಇಂತಹ ಒಂದು ಉನ್ನತವಾದ ಭಾವನೆಗಳನ್ನು, ಪರಿಶುದ್ಧವಾದ ಭಾವನೆಯನ್ನ ಹೊಂದಿ ಬಹಳ ದೃಢ ವಿಶ್ವಾಸದಿಂದ, ಅಚಲವಾದ ನಂಬಿಕೆಯಿಂದ ನಾನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಭಾವನೆ, ಈ ಒಂದು ಭಕ್ತಿ, ಶ್ರದ್ಧೆ, ಆ ಭಾವನೆ ಎನ್ನುವಂತಹದ್ದು ದಟ್ ರಿಸಲ್ಟ್ಸ್ ಹೆಂಗೆ ಅಂತಂದ್ರೆ, ಇಟ್ ಗೇನ್ಸ್ ಎ ಹ್ಯೂಜ್ ರಿಸಲ್ಟ್ಸ್. 1ಕ್ಕೆ 10ರಷ್ಟು ಅಂತ ಹೇಳ್ತೀವಿ, ಅಷ್ಟು ರಿಸಲ್ಟ್ಸ್ ನಮಗೆ ಸಿಗತ್ತೆ. ಬಿಕಾಸ್ ಅಲ್ಲಿ ವರ್ಕ್ ಆಗಿದ್ದು ಯಾವುದು? ನಾ ಹಾಕಿದ್ದ ಹಾಲ, ಮೊಸರ, ತುಪ್ಪವ ಯಾವುದು 1ಕ್ಕೆ 10ರಾಗಿ ಬದಲಾಗಿದ್ದು? ನಾಟ್ ದಿ ಹಾಲು, ನಾಟ್ ದಿ ತುಪ್ಪ, ಇಟ್ ಈಸ್ ದಿ ಶ್ರದ್ಧಾ, ಭಕ್ತ ಅಂಡ್ ದಿ ಭಾವನೆ. ಅಲ್ಲಿದ್ದು ಒಂದು ಕಲ್ಲಿನ ವಿಗ್ರಹ, ಒಂದು ಮೂರ್ತಿಯಲ್ಲಿ ನಾನು ಅಷ್ಟೊಂದು ದೃಢವಾದ ವಿಶ್ವಾಸವನ್ನು ಇಟ್ಟಿದ್ರಿಂದ ದಟ್ ಭಾವನೆ, ದಟ್ ವಿಶ್ವಾಸ, ದಟ್ ಗೇನ್ಡ್ ಹ್ಯೂಜ್ ರಿಸಲ್ಟ್ಸ್. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದ್ ಕಡೆ ಹೋಗಿದ್ದಾಗ ನಮ್ಮ ಪಕ್ಕದಲ್ಲಿ ಯಾರೋ ಮತ್ತೊಬ್ಬ ವ್ಯಕ್ತಿ ಬಂದು ಕೂತ್ಕೋತಾನೆ. ಅವನು ಅಪರಿಚಿತ, ಅಲ್ಲಿವರೆಗೆ ನಾವು ನೋಡಿಲ್ಲ. ಆದರೆ ಅಲ್ಲಿ ನಾನು ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿ ನನಗೂ ಇತ್ತು, ಅದರಂತೆ ಆ ವ್ಯಕ್ತಿಗೂ ಒಂದು
ಸ್ವಲ್ಪ ಸಮಯ ಅಲ್ಲಿರುವಂತಹ ಪರಿಸ್ಥಿತಿ ಉಂಟಾಗಿದೆ. ನಾವಿಬ್ಬರೂ ಕೂಡ ಸ್ವಲ್ಪ ಸಮಯವನ್ನು ಆ ಜಾಗದಲ್ಲಿ ಕುಳಿತು ಆ ಸಮಯವನ್ನು ನಾವು ಕಳಿಬೇಕಾಗಿರುತ್ತೆ. ಬೇರೆ ದಾರಿ ಇಲ್ಲ. ನಾವು ಅವ್ರ ಜೊತೆ ಮಾತನಾಡ್ತೀವಿ, ನಮ್ಮ ಪರಿಚಯವನ್ನು ಹೇಳ್ಕೋತೀವಿ, ಅವರ ಪರಿಚಯವನ್ನು ಕೇಳಿ ತಿಳ್ಕೋತೀವಿ, ಒಬ್ಬರಿಗೊಬ್ಬರು ಮಾತನಾಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಕಷ್ಟ ಸುಖಗಳನ್ನು ಕೂಡ ಹೇಳ್ಕೊಳ್ಳೋಷ್ಟು ಬಹಳ ಬೇಗ ಅವರು ನಮಗೆ ಒಂದು ಆತ್ಮೀಯತೆಯ ಇದನ್ನು ಕೊಟ್ಟಿರ್ತಾರೆ, ಸಂವೇದನೆಯನ್ನು. ಸೊ ನಾವು ಅವ್ರನ್ನ ಮಾತನಾಡಿಸಿರ್ತೀವಿ, ಅವರು ನಮ್ಮ ಜೊತೆ ಮಾತಾಡಿರ್ತಾರೆ. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಬರ್ತೀವಿ. ಆದರೆ ನಮ್ಮಲ್ಲಿ ಏನಾಗಿರುತ್ತೆ, ಯಾರೋ ಒಬ್ಬ ವ್ಯಕ್ತಿ ಸಿಕ್ಕದ, ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಅನೇಕ ಬೇರೆ ಬೇರೆ ಮಾಹಿತಿಗಳನ್ನೆಲ್ಲ ಕೊಟ್ಟರು. ಆ ಮಾಹಿತಿಗಳನ್ನೆಲ್ಲ ನಾನೀಗ ಉಪಯೋಗಿಸ್ಕೊಂಡ್ರೆ ಎಷ್ಟೊಂದು ಒಳ್ಳೆಯದಾಗತ್ತೆ ಅನ್ನುವಂತಹ. ಸೊ ದೆರ್ ಈಸ್ ಅ ಬೆನಿಫಿಟ್. ಯಾವುದೋ ಒಂದು ವ್ಯಕ್ತಿಯ ಜೊತೆಗೆ ನಾನು ಮಾತನಾಡಿದಾಗ ಆ ಸಂದರ್ಭದಲ್ಲಿ ನನಗೆ ಸಿಕ್ಕಂತಹ ಅನೇಕ ಬೇರೆ ಬೇರೆ ಮಾಹಿತಿಗಳ ಕಾರಣದಿಂದ ಅದು ನನಗೆ ಮುಂದೆ ಬೆನಿಫಿಟ್ ಆಗುವಂತಹ ಎಲ್ಲ ಸೂಚನೆಗಳನ್ನು ಕೂಡ ಕೊಡ್ತು. ಆದರೆ ಪಕ್ಕದಲ್ಲಿ ಕುಳಿತಿದ್ದಂತಹ ವ್ಯಕ್ತಿಯವನು, ಸೊ ಅವನಲ್ಲಿ ಆ ಒಂದು ಚೈತನ್ಯ ಇತ್ತು, ಚೈತನ್ಯ ಸ್ವರೂಪಿ ಚೇತನಾ ಶಕ್ತಿ ಅಲ್ಲಿತ್ತು. ಅದು ನನಗೂ ಕೂಡ ತೃಪ್ತಿ ಕೊಡ್ತು. ಅದೇ ರೀತಿ ನನ್ನ ಜೊತೆ ಮಾತಾಡಿದ್ದು ಆ ವ್ಯಕ್ತಿಗೂ ಇಷ್ಟ ಆಗಿದೆ. ಅವ್ರು ಹೇಳ್ತಾರೆ, ನಿಮ್ಮ ಪರಿಚಯ ಆಗಿದ್ದು ಒಳ್ಳೆಯದಾಯಿತು ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ನನಗೂ ತೃಪ್ತಿ ಸಿಕ್ತು, ಆ ವ್ಯಕ್ತಿಗೂ ತೃಪ್ತಿ ಸಿಕ್ತು. ಅಲ್ಲಿ ನಡೆದಿದ್ದಷ್ಟೇ ಕೇವಲ ಮಾತುಕತೆಗಳು, ಒಂದು 5 ನಿಮಿಷ 10 ನಿಮಿಷ, ದಟ್ಸ್ ಆಲ್. ಅದೇ ನನ್ನ ಪಕ್ಕದಲ್ಲಿ ಆ ವ್ಯಕ್ತಿಯ ಬದಲು ಕೇವಲ ಚೇರ್ ಇತ್ತು ಅಷ್ಟೇ, ಅಲ್ಲಿ ಯಾರೂ ಇರಲಿಲ್ಲ. ಆ ಚೇರ್ನೊಂದಿಗೆ ನಾನು ಮಾತನಾಡ್ತೀನಿ. ಆ ವ್ಯಕ್ತಿ ಜೊತೆ ಹೇಗೆ ಮಾತನಾಡಿದೆ ಅದೇ ರೀತಿ ನಾನು ಆ ಚೇರ್ನೊಂದಿಗೆ ನಾನು ಏನಾದ್ರು ಮಾತನಾಡಿದ್ರೆ ನನಗಾಗಲಿ ಅಥವಾ ಆ ಚೇರ್ಗಾಗಲಿ ಏನಾದ್ರೂ ಬೇರೆ ರೀತಿಯ ಅನುಭವ ಆಗಿರೋದಕ್ಕೆ ಸಾಧ್ಯನಾ? ಬಿಕಾಸ್ ಆ ಚೇರ್ ಅಂತ ಹೇಳಿದಾಗ ಇಟ್ ಈಸ್ ಅ ಜಡ, ಅಲ್ಲಿ ಇನ್ನೇನೂ ಇಲ್ಲ. ನನಗೆ ಗೊತ್ತು ಇಟ್ ಈಸ್ ಚೇರ್. ನನ್ನ ದೃಢವಾದ ನಂಬಿಕೆ ಏನು ಅಂತಂದರೆ ಇಟ್ ಈಸ್ ಜಸ್ಟ್ ಎ ಚೇರ್, ದಟ್ಸ್ ಆಲ್. ಸ್ವಲ್ಪ ಮಾತನಾಡೋದ್ರಲ್ಲಿ ಪ್ರಯೋಜನ ಇಲ್ಲ, ನಾನು ಮಾತನಾಡಲಿಲ್ಲ. ಚೇರ್ ಬದಲು ಒಬ್ಬ ವ್ಯಕ್ತಿ ಇದ್ದಿದ್ರೆ ನಾನು ಮಾತನಾಡ್ತಿದ್ನಲ್ಲ, ಆ ರೀತಿ ವ್ಯಕ್ತಿ ಇಲ್ಲ ಅಂತ ಹೇಳಿ ನಾನು ಚೇರ್ ಜೊತೆ ನಾನು ಮಾತನಾಡಲಿಲ್ಲ. ಬಿಕಾಸ್ ಚೇರ್ ಈಸ್ ಜಡ. ಅದೇ ರೀತಿ ಪೂಜೆ ಅಂತ ಹೇಳಿ ನಾನು ಕುಳಿತಾಗ ನನ್ನ ಎದುರುಗಡೆ ಇದ್ದಿದ್ದನ್ನ ನಾನು ಜಡ ಅಂತ ಕರೀಲಿಲ್ಲ. ಅಲ್ಲಿ ನಾನು ಚೈತನ್ಯ ಸ್ವರೂಪಿಯನ್ನು ನೋಡಿದ್ದೀನಿ. ಅದು ಕಲ್ಲಿನ ವಿಗ್ರಹ ಆಗಿರಬಹುದು, ಲೋಹದ ವಿಗ್ರಹ ಆಗಿರಬಹುದು. ಬಟ್ ನನ್ನಲ್ಲಿ ಹುಟ್ಟಿದಂತಹ ಆ ಒಂದು ದೃಢವಾದ ವಿಶ್ವಾಸ, ಅಚಲವಾದ ನಂಬಿಕೆ, ಶ್ರದ್ಧೆ ಆ್ಯಂಡ್ ದಿ ಭಕ್ತಿ ದಟ್ ಗೇನ್ಡ್ ಹ್ಯೂಜ್ ರಿಸಲ್ಟ್ಸ್. ಸೊ ಹೀಗೆ ನಂಬಿಕೆ ಎನ್ನುವಂತಹದ್ದು ನಮ್ಮಿಂದ ಬಹಳ ಬಹಳ ಉತ್ತಮವಾದ ಕೆಲಸವನ್ನು ಮಾಡಿಸುತ್ತೆ. ಸೊ ನಾವು ಅದಕ್ಕೆ ಪೂಜೆ ಅಂತ ಹೇಳಿ ಕೂತಾಗ ನಾವು ಪ್ರಾರ್ಥನೆ ಮಾಡ್ಕೋತೀವಿ, ನನಗೆ ಇಂಥದ್ದು ಕೊಡು, ಅಂಥದ್ದು ಕೊಡು, ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ, ಇಂಥ ಕಡೆ ಇನ್ನೇನೋ ಮಾಡ್ತಾ ಇದ್ದೀನಿ. ಐ ಡಿಸ್ಕ್ಲೋಸ್ ಸೋ ಮೆನಿ ಥಿಂಗ್ಸ್ ಇನ್ ದಿ ಪೂಜಾ ರೂಮ್. ಆ್ಯಕ್ಚುಲಿ ವಾಟ್ ಈಸ್ ದಟ್? ಕಲ್ಲು, ಒಂದು ವಿಗ್ರಹ. ಬಟ್ ಐ ಆಮ್ ಟಾಕಿಂಗ್ ಟು ಹಿಮ್. ಬಿಕಾಸ್ ಪೂಜೆ ಅಂತ ಹೇಳಿ, ನಾನು ಪ್ರಾರ್ಥನೆ ಅಂತ ಹೇಳಿ ಆ ಪೂಜಾ ಮಂದಿರ, ಪೂಜಾ ರೂಮಿಗೆ ನಾವು ಹೋಗಿ ಕೂತ್ಕೊಂಡಾಗ ಐ ವಿಲ್ ಸಿ ಹಿಮ್ ಆಸ್ ಎ ಭಗವಾನ್. ನೋಮು, ಅಲ್ಲಿ ಕಲ್ಲಿಲ್ಲ, ವಿಗ್ರಹ ಇಲ್ಲ. ಹಿ ಈಸ್ ಭಗವಾನ್, ದಟ್ಸ್ ಆಲ್. ಬೇರೆ ಇನ್ಯಾವ ಭಾವನೆಗಳು ಕೂಡ ಅಲ್ಲಿ ಹುಟ್ಟೋದಿಲ್ಲ. ಸೊ ಗಾಡ್ ಅಂತಂದ್ರೆ ಗಾಡ್ ಈಸ್ ಸಂಬಡಿ ಹೂ ಈಸ್ ಅ ಲಿವಿಂಗ್ ರಿಯಾಲಿಟಿ. ದೇವರು ಅಂತ ಹೇಳಿದಾಗ ಹಿ ಈಸ್ ಅ ಚೈತನ್ಯ ಪ್ರಭು. ಅಂಡ್ ದಟ್ ಭಗವಾನ್, ಟು ದಟ್ ಭಗವಾನ್ ಐ ಆಮ್ ಡೂಯಿಂಗ್ ಪೂಜಾ, ಐ ಆಮ್ ವರ್ಷಿಪಿಂಗ್, ಐ ಆಮ್ ಪ್ರೇಯಿಂಗ್ ಟು ದಟ್ ಚೈತನ್ಯ ಪ್ರಭು. ಸೊ ದೇವರು ಅಂತ ಅಥವಾ ದೇವರು, ಭಗವಂತ, ಪರಮಾತ್ಮ ಅಂತ ಹೇಳಿದಾಗ
ಅವನು ಕೇವಲ ಒಂದು ಕಲ್ಲಿನ ಮೂರ್ತಿಯಾಗಲಿ ಲೋಹದ ಮೂರ್ತಿಯಾಗಲಿ ಅಲ್ಲ, ಈಸ್ ಎ ಲಿವಿಂಗ್ ರಿಯಾಲಿಟಿ. ಸೊ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಭಗವಂತನಿಗೆ ಮಾತನಾಡ್ತೀವಿ, ನಮ್ಮ ಕಷ್ಟ ಸುಖಗಳನ್ನು ಅವನೊಂದಿಗೆ ಹಂಚ್ಕೋತೀವಿ. ನನಗೆ ಇಂತಹದ್ದು ಬೇಕು ಅಂತ ನಿರ್ದಾಕ್ಷಿಣ್ಯವಾಗಿ ಕೇಳ್ಕೋತೀವಿ, ಇಂತಹದ್ದು ಬೇಡ ಅಂತ ಹೇಳ್ತೀವಿ. ನನ್ನ ಬೇಕು ಬೇಡ ಎಲ್ಲವುಗಳನ್ನು, ನನ್ನ ಕಷ್ಟ ಸುಖ ಎಲ್ಲವನ್ನ ಅವನ ಜೊತೆ ನಾನು ಹಂಚ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಅವನನ್ನು ಕಲ್ಲಿನ ಮೂರ್ತಿ ಅಂತ ಕಾಣಿಸ್ತಾ ಇಲ್ಲ. ಅವನು ನನಗೆ ಈಸ್ ಎ ಲಿವಿಂಗ್ ರಿಯಾಲಿಟಿ ದೇರ್. ಐ ಆಮ್ ಸೀಯಿಂಗ್ ಹಿಮ್. ಹೌ ಕೆನ್ ಐ ಕಾಲ್ ಹಿಮ್ ಕಲ್ಲು? ಇಟ್ಸ್ ನಾಟ್ ಪಾಸಿಬಲ್. ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ದಟ್ ಶ್ರದ್ಧಾ ಅಂಡ್ ಭಕ್ತಿ ಆ್ಯಂಡ್ ದ ನಂಬಿಕೆ. ಸೊ ಹೀಗೆ ನಾವು ಮಾಡೋಂತಹದ್ದು ಕರ್ಮ, ಅದು ದೊಡ್ಡದಿರಬಹುದು, ಸಣ್ಣದಾಗಿರಬಹುದು, ತುಂಬ ಇಂಪಾರ್ಟೆಂಟ್ ಇರಬಹುದು, ಅಥವಾ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲದೆ ಇರಬಹುದು. ಹೀಗೆ ಅದು ಏನೇ ಆಗಿದ್ರೂ ಕೂಡ ಅದು ಭಗವಂತನಿಗೆ ತಿಳಿದಿರುತ್ತೆ. ಹಿ ನೋಸ್ ವೆದರ್ ಇಟ್ ಈಸ್ ಇಂಪಾರ್ಟೆಂಟ್ ಆರ್ ನಾಟ್ ಇಂಪಾರ್ಟೆಂಟ್, ಆರ್ ಈಸ್ ಗ್ರೇಟ್ ಆರ್ ನಾಟ್ ಗ್ರೇಟ್, ಎವ್ರಿಥಿಂಗ್ ಹಿ ನೋಸ್. ಅವನಿಗೆ ಹೇಗೆ ಗೊತ್ತು ಅವನು ಎಲ್ಲಿದ್ದಾನೆ? ಹಿ ಈಸ್ ಎವ್ರಿವೇರ್. ಅವನು ಎಲ್ಲ ಕಡೆಗಳಲ್ಲಿ ಏಕಕಾಲದಲ್ಲಿ ಎಲ್ಲರಿಗೂ ಸಿಗುವಂತೆ ಅವನಿರ್ತಾನೆ. ನನ್ನ ಕಣ್ಣಿಗೆ ಅವನಿಗೆ ಇಲ್ಲೇ ಇದ್ದಾನೆ ಅಂತ ನಾ ಹೇಗೆ ಹೇಳ್ತೀನಿ, ಮತ್ತೊಬ್ಬ ಭಕ್ತ ಅವನು ನನ್ನಿಂದ ಎಷ್ಟೋ ಮೈಲಿ ದೂರದಲ್ಲಿರ್ತಾನೆ, ಅವನಲ್ಲೂ ಕೂಡ ಅದೇ ನಂಬಿಕೆ, ಅವನು ಇಲ್ಲೇ ಇದ್ದಾನೆ, ಹಿ ಈಸ್ ಹಿಯರ್ ರೈಟ್ ಇನ್ ಫ್ರಂಟ್ ಆಫ್ ಮೀ. ಅವನು ಅದೇ ಹೇಳ್ತಾನೆ, ನಾನು ಅದೇ ಹೇಳ್ತೀನಿ, ಹಿ ಈಸ್ ರೈಟ್ ಇನ್ ಫ್ರಂಟ್ ಆಫ್ ಮೀ. ಅವನು ಇಲ್ಲೇ ಇದ್ದಾನೆ. ದಟ್ ಈಸ್ ಕಾಲ್ಡ್ ಪರಮಾತ್ಮ ಅಂತಂದರೆ ಎಲ್ಲ ಕಡೆ ಏಕಕಾಲದಲ್ಲಿ ಎಲ್ಲರಿಗೂ ಸಿಗುವಂಥ ಅವನವನು. ಸೊ ಗಾಡ್ ಅಂತಂದರೆ ಈಸ್ ನಾಟ್ ಎ ಕಾನ್ಸೆಪ್ಟ್, ಗಾಡ್ ಈಸ್ ಅ ಲಿವಿಂಗ್ ರಿಯಾಲಿಟಿ. ಸೊ ಈ ಕಾರಣದಿಂದ ಭಗವಂತ ಅಂತ ಹೇಳಿದಾಗ ವಿ ಕಾಲ್ ಹಿಮ್, ಹಿ ಈಸ್ ಎ ಸಾಕ್ಷಿ, ಹಿ ಈಸ್ ಎ ವಿಟ್ನೆಸ್. ಅವನು ಎಲ್ಲವನ್ನ ನೋಡುವವನು, ಎಲ್ಲವನ್ನ ಗಮನಿಸ್ತಾ ಇರೋಂತಹವನು. ಅಷ್ಟು ಮಾತ್ರ ಅಲ್ಲ, ನಾನು ಮಾಡಿದಂತಹ ಕರ್ಮ ಯಾವ ರೀತಿ ಇತ್ತು, ಅದು ಕರ್ಮ ಶ್ರದ್ಧೆಯಿಂದ ಕೂಡಿತ್ತ, ನಾನು ಮಾಡಿದಂತಹ ಕರ್ಮದಲ್ಲಿ ಶ್ರದ್ಧೆ ಇರಲಿಲ್ವಾ, ಅಥವಾ ನಾನು ಮಾಡಿದಂತಹ ಕರ್ಮ ಧರ್ಮದಿಂದ ಕೂಡಿತ್ತ, ಅಥವಾ ನಾನು ಮಾಡಿದ್ದು ಅಧರ್ಮದ ಕರ್ಮವಾ, ಎಲ್ಲವನ್ನ ಅವನು ನೋಡ್ತಾ ಇದ್ದಾನೆ, ನೋಡಿದಾನೆ. ಎಲ್ಲವನ್ನ ನೋಡಿದ ಆ ಭಗವಂತ ಹೀ ಡಿಸೈಡ್ಸ್ ನನ್ನ ಕರ್ಮ ಯಾವ ರೀತಿ ಇತ್ತು, ಆ ಕರ್ಮಕ್ಕೆ ಅನುಸಾರವಾಗಿ ಯಾವ ಸಮಯದಲ್ಲಿ ಅವನಿಗೆ ಯಾವ ಫಲವನ್ನು ಕೊಡಬೇಕು ಅಂತ ನಿರ್ಣಯ ಮಾಡುವಂತಹದ್ದು ದಿಸ್ ಲಿವಿಂಗ್ ರಿಯಾಲಿಟಿ ಗಾಡ್. ಸೊ ಅದಕ್ಕೆ ತಕ್ಕಂತೆ ಅವನು ಫಲವನ್ನು ಹಂಚ್ತಾನೆ. ಸೊ ಆದ್ದರಿಂದ ಈ ಕಾರಣದಿಂದ ಭಗವಂತ ಅಂತ ಹೇಳಿದಾಗ ವಿ ಆಲ್ಸೋ ಕಾಲ್ ಹಿಮ್ ಫಲದಾಯಕ. ಹೀಗೆ ಈ ರೀತಿ ನಾವು ಭಗವಂತ ಅಂತಂದರೆ ಹೀಗೆಲ್ಲ ಅವನನ್ನು ನಾವು ಇಷ್ಟೆಲ್ಲ ರೀತಿಗಳಿಂದ ತಿಳ್ಕೊಂಡಿರೋದ್ರಿಂದ ಸಾಮಾನ್ಯವಾದ ನಮ್ಮೆಲ್ಲರ ಒಟ್ಟು ಅಭಿಪ್ರಾಯ ಏನು ಅಂತಂದರೆ, ಭಗವಂತ ಅಂತಂದರೆ ವಿ ಕಾಲ್ ಹಿಮ್ ವಿಟ್ನೆಸ್, ಹಿ ಈಸ್ ಸರ್ವಶಕ್ತ ಆ್ಯಂಡ್ ಹಿ ಈಸ್ ಸರ್ವಜ್ಞ, ಎಲ್ಲವನ್ನ ತಿಳ್ಕೊಂಡಿರೋಂತಹವನು ಮತ್ತು ಎಲ್ಲ ಕಡೆ ಏಕಕಾಲದಲ್ಲಿ ಎಲ್ಲರ ಬಳಿ ಇದ್ದು ಎಲ್ಲವನ್ನ ಗಮನಿಸ್ತಾ ಇರೋವನಾಗಿರೋದ್ರಿಂದ ನಾನು ಮಾಡಿದ್ರೆ ಒಳ್ಳೆಯ ಕರ್ಮಗಳನ್ನೇ ಮಾಡ್ತೀನಿ ಅನ್ನುವಂತಹ ಭಾವನೆ ನನ್ನಲ್ಲಿ ಯಾಕೆ ಹುಟ್ಟತ್ತೆ ಅಂತಂದರೆ, ಬಿಕಾಸ್ ಮಾಡಿದಂತಹ ಕರ್ಮಕ್ಕೆ ಸೂಕ್ತವಾದ ಫಲವನ್ನು ಕೊಡೋನು ಅವನು. ನನ್ನ ಕರ್ಮ ಹೇಗಿದೆ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡೋನು ಅವನೇ. ಸೊ ಅದರಿಂದ ನಾನು ಒಂದು ವೇಳೆ ನಾನು ಒಳ್ಳೆಯದೇ ಮಾಡಿದ್ದೀನಿ ಅಂತಂದರೆ ನನಗೆ ಮುಂದೆ ಒಳ್ಳೆ ರಿಸಲ್ಟ್ ಬರಬಹುದು, ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಅದೇ ರೀತಿ ನನ್ನ ಕರ್ಮಗಳು ಉತ್ತಮವಾಗಿಲ್ಲ ಅಂತಂದರೆ ಉತ್ತಮವಲ್ಲದಂತಹ ಒಂದು ಫಲವನ್ನು ಕೂಡ ನಾನು ಅನುಭವಿಸಲೇಬೇಕಾಗತ್ತೆ. ಸೊ ಅದರಿಂದ ಅವನು ಎಲ್ಲ ಇದ್ದು ಇಲ್ಲಿ ಎಲ್ಲವನ್ನ ನೋಡ್ತಾ ಇದ್ದಾನೆ, ಎಲ್ಲ ತಿಳ್ಕೊಂಡಿದ್ದಾನೆ ಮತ್ತು ಫಲಗಳನ್ನು ಹಂಚೋವನು ಅವನೇ ಆಗಿರೋದ್ರಿಂದ ಲೆಟ್ ಮೀ ಡೂ ಗುಡ್ ವರ್ಕ್ಸ್, ಲೆಟ್ ಮೀ ಇನ್ವಾಲ್ವ್ ಇನ್ ಗುಡ್ ಕರ್ಮಾಸ್, ವಿ ಕಾಲ್ ಇಟ್ ಸತ್ಕರ್ಮಾಸ್. ಸೊ ಈ ಒಂದು ಥಿಂಕಿಂಗ್ ನಮಗೆ ಹೇಗೆ ಬರೋದಕ್ಕೆ ಸಾಧ್ಯ ಆಯಿತು ಅಂತಂದರೆ, ನಾವು ಭಗವಂತ ಅಂತ ಹೇಳಿದಾಗ ನಾವು ಅವನನ್ನು ನೋಡೋದಕ್ಕೆ ಸಾಧ್ಯವಾಗಿಲ್ಲದೆ ಹೋದರೂ ಕೂಡ ಒಂದು ವಿಗ್ರಹದ ಮೂಲಕವೋ
ಅಥವಾ ನಾವು ಯಾವ ರೀತಿ ಅವನನ್ನು ಭಾವಿಸಿರ್ತೀವಿ, ಆ ಭಾವನೆ ನಮ್ಮಲ್ಲಿ ಹೇಗೆ ಬೆಳೆದಿರುತ್ತೆ, ಅದಕ್ಕೆ ತಕ್ಕಂತೆ ನಾವು ಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಭಾವನೆಗಳು ನಮ್ಮಲ್ಲಿ ಈ ರೀತಿ ಬೆಳೆದಿರೋದ್ರಿಂದ ಹಿ ವಿಲ್ ಮೇಕ್ ಅಸ್ ಟು ಡೂ ದಿ ಬೆಟರ್ ಕರ್ಮಾಸ್. ಈ ಶ್ಲೋಕ ಕೂಡ ಇಲ್ಲಿ ಪುಷ್ಪದಂತಾಚಾರ್ಯ ಈ ಶ್ಲೋಕದ ಮೂಲಕ ಅದನ್ನೇ ಹೇಳ್ತಾ ಇದ್ದಾನೆ. ಒಬ್ಬ ಭಕ್ತ, ಎ ಡಿವೋಟಿ, ದೇವರ ಬಗ್ಗೆ ಈ ರೀತಿ ತಿಳ್ಕೊಂಡಿರೋದ್ರಿಂದ ಭಗವಂತನಿಂದ ಈ ಸಾಧಕ ಒಳ್ಳೆಯ ಕರ್ಮಗಳನ್ನು ಮಾಡುವಂತೆ ಅವನು ಅನುಗ್ರಹ ಮಾಡ್ತಾನೆ. ಯಾಕೆ ಅಂತಂದರೆ ಮಾಡುವಂತಹ ಕರ್ಮಗಳು ಉತ್ತಮವಾಗಿದ್ದರೆ ನೋ ಡೌಟ್ ಹಿ ವಿಲ್ ಗೆಟ್ ದಿ ಬೆಸ್ಟ್ ರಿಸಲ್ಟ್ಸ್. ಸೊ ಬರೋದಾದರೆ ಒಳ್ಳೆ ರಿಸಲ್ಟೇ ಬರಲಿ, ಉತ್ತಮವಾದ ಫಲಗಳೇ ನಮಗೆ ಸಿಗಲಿ. ಸೊ ನಮ್ಮೆಲ್ರಿಗೂ ಗೊತ್ತು, ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಫಲ ಅನ್ನುವಂತಹದ್ದು ಗ್ಯಾರಂಟಿ ಅಂತ ನಮಗೆ ಗೊತ್ತಾಗಿ ಹೋಗಿದೆ. ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಲ್ಸೋ. ಸೊ ಮಾಡೋದಾದರೆ ಒಳ್ಳೆಯ ಕರ್ಮಗಳನ್ನೇ ಮಾಡೋಣ, ರಿಸಲ್ಟ್ ಕೂಡ ಚೆನ್ನಾಗೇ ಬರುತ್ತೆ. ಅದೇ ರೀತಿ ಡಿವೋಟಿಗೆ ಒಂದು ರೀತಿಯ ಹೆದರಿಕೆ ಕೂಡ ಇರುತ್ತೆ. ಒಳ್ಳೇದು ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ, ಅದೇ ರೀತಿ ನಾನು ತಪ್ಪು ಮಾಡಿದ್ರೆ, ಕೆಟ್ಟ ಕರ್ಮವನ್ನು ಮಾಡಿದ್ರೆ ಕೆಟ್ಟ ಫಲ ಅಂತಂದರೆ ನಾನು ದುಃಖವನ್ನೇ ಅನುಭವಿಸ್ಬೇಕಾಗತ್ತೆ. ಸೊ ಅದು ಕೂಡ ಒಬ್ಬ ಡಿವೋಟಿಯ ಮನಸ್ಸಿನಲ್ಲಿರುತ್ತೆ. ನಾನು ತಪ್ಪು ಮಾಡಿದ್ರೆ ನನಗೂ ಕೂಡ ಮುಂದೆ ಒಳ್ಳೆಯದಾಗೋದಿಲ್ಲ ಅನ್ನುವಂತಹ ಹೆದರಿಕೆ ಅವನಿಗಿರುತ್ತೆ. ಆದ್ದರಿಂದ ಕೆಟ್ಟ ಕರ್ಮಗಳಿಗೆ ಕೆಟ್ಟ ಫಲ ಅನ್ನುವಂತಹದ್ದೇ ಸಿಗುತ್ತೆ. ಅದರಲ್ಲೂ ಕೂಡ ದರ್ ಇಸ್ ನೋ ಡೌಟ್. ಸೊ ಪುಣ್ಯಕರ್ಮಾಸ್ ವಿಲ್ ಬ್ರಿಂಗ್ ದಿ ಸುಖಂ, ಅದೇ ರೀತಿ ಪಾಪಕರ್ಮಾಸ್ ಇಟ್ ವಿಲ್ ಈಲ್ಡ್ ದುಃಖಂ. ಸೊ ಪಾಪಕರ್ಮಗಳು ದುಃಖವನ್ನು ಕೊಡುತ್ತೆ, ಪುಣ್ಯಕರ್ಮಗಳು ಸುಖವನ್ನು ಕೊಡುತ್ತೆ ಅಂತಂದರೆ ಇಂತಹ ಅನುಭವ ನಮಗಾಗಿರೋದ್ರಿಂದ ಮುಂದೆ ನಾವು ಕೂಡ ನಮ್ಮ ಮಕ್ಕಳಿಗೆ ಇದನ್ನೇ ಹೇಳ್ತೀವಿ, ಮಾಡೋದಾದರೆ ಒಳ್ಳೆಯ ಕರ್ಮವನ್ನೇ ಮಾಡಬೇಕು, ಒಳ್ಳೆಯ ಕೆಲಸವನ್ನು ಮಾಡಬೇಕು. ಇಲ್ಲಾಂದರೆ ಆಗ್ತಿಲ್ಲ ಅಂತಂದರೆ ಡೋಂಟ್ ಡೂ ದಿ ಬ್ಯಾಡ್ ಕರ್ಮಾಸ್ ಅಂತ ನಾವು ಮಕ್ಕಳಿಗೂ ಕೂಡ ಅದನ್ನೇ ಅಡ್ವೈಸ್ ಮಾಡ್ತೀವಿ. ಅದರಿಂದ ಪುಣ್ಯ ಮಾಡಿದ್ರೆ ಸುಖ ಸಿಗತ್ತೆ, ಪಾಪದ ಕರ್ಮ ಮಾಡಿದ್ರೆ ದುಃಖ ಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಹೀಗೆ ಮತ್ತು ಕರ್ಮ ಅಂತ ಹೇಳಿದಾಗ ಅನೇಕ ಸಂದರ್ಭದಲ್ಲಿ ಕೆಲವು ಕರ್ಮಗಳಿಗೆ ಕರ್ಮವನ್ನು ಮಾಡಿದಾಗ ಆ ರಿಸಲ್ಟ್ ಅನ್ನುವಂತಹದ್ದು ಆ ಕ್ಷಣದಲ್ಲಿ ಸಿಗದೇ ಇರೋ ಚಾನ್ಸಸ್ ಇರುತ್ತೆ. ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಕರ್ಮ, ಎಂತಹ ಕರ್ಮವನ್ನು ಮಾಡಿರ್ತೀವಿ ಆ ಕರ್ಮದ ಮೇಲೆ ಅದು ಆ ಕರ್ಮಫಲ ಯಾವಾಗ ಆಗತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಕೆಲವು ಕರ್ಮಗಳಿಗೆ ಇಮ್ಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ, ಮತ್ತು ಕೆಲವು ಕರ್ಮಗಳಿಗೆ ಇಟ್ ಟೇಕ್ಸ್ ಎ ವೆರಿ ಲಾಂಗ್ ಟೈಮ್. ಅನೇಕ ಸಂದರ್ಭದಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೂಡ ಮಾಡ್ಕೋತೀವಿ, ಎಷ್ಟೊಂದು ಒಳ್ಳೆಯ ಕರ್ಮಗಳನ್ನು ನಾನು ಮಾಡಿದ್ದೀನಿ, ಯಾಕೆಂದರೆ ಇಟ್ ಈಸ್ ಮೈ ಥಿಂಕಿಂಗ್. ಬಿಕಾಸ್ ಒಳ್ಳೆಯ ಕರ್ಮ ಅಂತ ನಾನು ಅಂದ್ಕೊಂಡಿದ್ದು ಅಂತಂದರೆ ಇಟ್ ಈಸ್ ಮೈ ಡಿಸಿಷನ್, ಮೈ ಮೈಂಡ್ಸ್ ಡಿಸಿಷನ್. ಸೊ ಅದರಿಂದ ನಾನೇನು ಹೇಳ್ತೀನಿ ಅಂತಂದರೆ ಎಷ್ಟೊಂದು ಒಳ್ಳೆಯ ಕರ್ಮಗಳನ್ನು ನಾನು ಮಾಡಿದ್ದೀನಿ, ಆದರೆ ನನಗೇನು ಇಲ್ಲಿವರೆಗೆ ಏನು ಪ್ರಯೋಜನವೇ ಆಗಿಲ್ಲ. ಏನು ದೇವರು ನಾನು ಮಾಡ್ತಾ ಇರೋಂತಹ ಈ ಒಳ್ಳೆ ಕರ್ಮಗಳನ್ನು ಅವನು ನೋಡ್ತಾ ಇದ್ದಾನ ಅಥವಾ ಕಣ್ಮುಚ್ಕೊಂಡು ಕೂತಿದ್ದಾನ? ನಾವು ಪರಮಾತ್ಮನನ್ನು ವಿಟ್ನೆಸ್ ಅಂತ ಒಂದು ಕಡೆ ನಾವು ಭಗವಂತ ಅಂತ ಹೇಳಿದಾಗ ಅವನು ಸದಾಕಾಲ ಎಚ್ಚರದಿಂದಿದ್ದು ನಮ್ಮೆಲ್ಲ ಕರ್ಮಗಳನ್ನು ನೋಡ್ತಾನೆ ಇರ್ತಾನೆ ಅಂತ ಒಂದು ಕಡೆ ಹೇಳಿರ್ತೀವಿ. ಆದರೆ ಕೆಲವು ಕರ್ಮಗಳನ್ನು ಮಾಡಿ ಆ ಕೂಡಲೇ ನಮಗೆ ರಿಸಲ್ಟ್ಸ್ ಅನ್ನುವಂತಹದ್ದು ಸಿಗದೇ ಇದ್ದಾಗ ಇಂತಹ ಅನುಮಾನಗಳಿಗೆ ಅದು ದಾರಿ ಮಾಡಿಕೊಡುತ್ತೆ. ನಾವೇ ಪ್ರಶ್ನೆ ಮಾಡ್ತೀವಿ, ಎಷ್ಟು ನಿರಂತರವಾಗಿ ಒಳ್ಳೊಳ್ಳೆ ಕರ್ಮಗಳನ್ನೇ ಮಾಡ್ತಾ ಬಂದಿದ್ದೀನಿ, ಸೋ ಫಾರ್ ಒಂದಕ್ಕೂ ಉತ್ತರ ಇಲ್ಲ, ಒಂದಕ್ಕೂ ಫಲ ಇಲ್ಲ. ಸೊ ಈಗ ನನಗೆ ಅನುಮಾನ ಬರ್ತಾ ಇದೆ, ಭಗವಂತ ಏನು ಕಣ್ಣು ಮುಚ್ಕೊಂಡು ಕೂತಿದ್ದಾನ?
ನಾನು ಅವನನ್ನು ಸಾಕ್ಷಿ ಅಂತ ಕರೀತಾ ಇದ್ದೀನಿ, ಸರ್ವಜ್ಞ ಅಂತ ಹೇಳ್ತೀನಿ. ಸೊ ಅವನು ಏನು ಮಾಡ್ತಾ ಇದ್ದಾನೆ, ನಾನು ಮಾಡ್ತಾ ಇರೋದು ನೋಡ್ತಾ ಇದ್ದಾನ, ನನಗೇನು ಸಿಗ್ತಾನೇ ಇಲ್ಲ. ಆದರೆ ಯಾರೋ ಏನೋ ಇತ್ತೀಚೆಗೆ ಶುರು ಮಾಡಿದರೆ, ಹಿ ಈಸ್ ಆಲ್ರೆಡಿ ಸ್ಟಾರ್ಟೆಡ್ ಎಂಜಾಯಿಂಗ್ ದಿ ರಿಸಲ್ಟ್ಸ್. ನಾನು ಮಾಡೋದು ನೋಡಿಲ್ಲ, ಅವನು ಮಾಡಿರೋದು ಮಾತ್ರ ನೋಡಿದಾನ ಭಗವಂತ. ಯಾಕೆ ನನ್ನ ವಿಚಾರದಲ್ಲಿ ಭಗವಂತ ಡಿಲೇ ಮಾಡ್ತಾ ಇದ್ದಾನೆ? ಬಹುಶಃ ಅವನು ಕಣ್ಮುಚ್ಕೊಂಡ್ಬಿಟ್ಟಿದ್ದಾನೆ. ನಾನು ಮಾಡ್ತಾ ಇರೋಂತಹ ಒಳ್ಳೆಯ ಕರ್ಮಗಳನ್ನು ಅವನು ನೋಡ್ತಾ ಇಲ್ಲ ಅಂತ ಹೇಳಿ ನಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.